ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 3 ಗಂಟೆಗೆ ಏನಾಯ್ತು, ನಂತರ 3 ಗಂಟೆ ಆದ ನಂತರ ಮತ್ತೆ ಸಂಜೆ ಏನಾಯ್ತು, ಎಲ್ಲ ವಿಚಾರಗಳನ್ನು ಅವರೇ ರೈಟಿಂಗ್ ನಲ್ಲಿ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಏನೇನಾಯ್ತು ಅಂತ ಎಲ್ಲ ಕೂಡ ಫೋಟೋಗಳ ಮೂಲಕ ಅವರು ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ಹಂಗಾಗಿ 1ನೇ ತಾರೀಕಿಗೆ ಆದಂತ ಘಟನೆ, ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ರು. ನಾನು ಕೂಡ ಬೆಂಗಳೂರಿಂದ ಬಂದು ಆಗ್ತಾನೆ ಮನೆಯಲ್ಲಿ ಇದ್ದೆ. ಜನಾರ್ದನ್ ರೆಡ್ಡಿ ಅವರು ಫೋನ್ ಮಾಡಿ ರಾಮ್ಲವರು ಎಲ್ಲಿದ್ದೀರ ಅಂತ ಕೇಳಿದ್ರು. ನಾನು ಮನೆಯಲ್ಲಿ ಇದ್ದೀನಿ ಅಂತ ಹೇಳಿದೆ. ಅಲ್ಲಿಂದ ನಾನು ಜನಾರ್ದನ್ ರೆಡ್ಡಿ ಅವರು ನನ್ನ ಹತ್ರ ಏನು ಮಾತಾಡಕ್ ಬಂದಿರೋ ಅವ್ರು ಸೇರ್ಕೊಂಡು ಅವ್ರು ಹೇಳ್ತಾ ಇದ್ರು 500ರಿಂದ 600 ಮಂದಿ ಅವ್ರ ಹಿಂಬಾಲಕರು ಕರ್ಕೊಂಡು ಬಂದ್ರು ಅನ್ನಂತ ಇದು ರೈಟಿಂಗ್ ಅಲ್ಲಿ ಕೊಟ್ಟಿದಾರ. ಹಂಗಾಗಿ ನಾವಿರೋದು ಒಂದು 50 ಮಂದಿ ಮಾತ್ರ ಇದ್ದೀವಿ. 50 ಮಂದಿ ಜೊತೆ ನಡ್ಕೊಂಡು ಬಂದಿದ್ವಿ. ಈ ನಡ್ಕೊಂಡು ಬಂದಂತ ಟೈಮಲ್ಲಿ ಅವರು ಹತ್ತತ್ರ ಆಸ್ಪಾಸು 7:15 ಸಮಯ ಆಗಿತ್ತು. ಆ ಬಂದಂತ ಟೈಮಲ್ಲಿ 7:15 ಸಮಯದಲ್ಲಿ ಜನಾರ್ದನ್ ರೆಡ್ಡಿ ಅವರು ನಾನು ಬಂದಂತ ಟೈಮಲ್ಲಿ ಅವ್ರ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಅವರು ಮುಗಿಬಿತ್ತು ಜಗಳ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಜಗಳ ಮಾಡಕ್ಕೆ ಪ್ರಾರಂಭ ಆದ ತಕ್ಷಣ ಆ ಸಂದರ್ಭದಲ್ಲಿ ಯಾರು ಒಬ್ರು, 2, 3 ಮಂದಿ ಮಾತ್ರ ಪೊಲೀಸರು ಇದ್ರು. ಯಾರು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಿಲ್ಲ. ಆ ಜಗಳಲ್ಲಿ ಪ್ರಾರಂಭ ಆದ ತಕ್ಷಣನೇ ನುಗ್ಗಲಾಯ್ತು. ಆ ನುಗ್ಗಲಾಗಂತ ಟೈಮಲ್ಲೇ ಅಲ್ಲಿ ಅವ್ರ ಗನ್ಮ್ಯಾನ್ಗಳು ಫೈರ್ ಮಾಡೋದು ಶುರು ಮಾಡಿದ್ರು. ಆ ಫೈರ್ ಶುರು ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಈ ಇಶ್ಯೂ ಪ್ರಾರಂಭ ಆದ ತಕ್ಷಣ, ಈ ಫೈರ್ ಪ್ರಾರಂಭ ಆದ ತಕ್ಷಣನೇ ಅಲ್ಲಿ ಕೆಲವೊಂದು ಅನುಮಾನಗಳು ನಮ್ಗೆಲ್ಲರೂ ಕೂಡ ಕಾಣ್ತಾ ಇದಾವ. ಅವ್ರು ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವ್ರಿಗೆ ನಾವು ಫೈರ್ ಆಗಿದ್ರೆ ಅಲ್ಲಿ ಗೋಲಿಗಳು ಏನನ್ನ ಆರಿಸಿದ್ರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿಗೆ ತಾಕಬೇಕಾಯ್ತು, ಇಲ್ಲಿ ಎದೆಗೆ ನನ್ನ ತಾಕಬೇಕಾಯ್ತು, ಇಲ್ಲಿ ಗಾಳಿಗೆ ನನ್ನ ತಾಕಬೇಕಾಯ್ತು, ಮನೆಗೆ ನನ್ನ ತಾಕಬೇಕಾಗಿತ್ತು ಅನ್ನಂತ ಮಾತು ಬಹಳಷ್ಟು ಹೇಳಿದ್ರು. ಹೇಳಿದಂತ ಟೈಮಲ್ಲಿ ಕೂಡ ಸಾಕಷ್ಟು ಗುಂಡುಗಳು ಹಾರಿದ್ರು ಕೂಡ ದೇವರ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಅಂತರದಿಂದ ಮಿಸ್ ಆಗಿದ್ದಾರೆ. ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳಿದಂತ ಸತ್ಯ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ ಗುಂಡು ಹಾರಿದಂತ ಟೈಮಲ್ಲಿ ನನಗೆ ತಾಕಿಲ್ಲ, ಅದು ತಾಕಿರೋದೆಲ್ಲ ಕೂಡ ಗಾಡಿಗೆ ತಾಕಿದೆ, ಬೇರೆ ಕಡೆ ತಾಕಿರೋ ಕಾರಣ ಆ ಗುಂಡುಗಳೆಲ್ಲ ಕೂಡ ತಂದು ರೋಡಿಸಿದೆ ಅಂತೇಳಿ ಇವತ್ತು ಕೂಡ ಸಾಕಷ್ಟು ಗುಂಡುಗಳು ಕೂಡ ಸಿಕ್ಕಿದಾವ. ಇವತ್ತು ಸಿಕ್ಕಂತ ಟೈಮಲ್ಲಿ ಕೂಡ ಅಲ್ಲಿ ಹತ್ತತ್ರ 7 ಗಂಟೆಗೆ ಪ್ರಾರಂಭ ಆದಂತ ಟೈಮಲ್ಲಿ ಅವರು ಪಾಪ SP ಅವರು ಅವತ್ತೇ ಬೆಳಿಗ್ಗೆಯನ್ನು ಜಾಯ್ನ್ ಆಗಿದ್ದಾರೆ. SP ಅವರು ಬೆಳಿಗ್ಗೆ ಜಾಯ್ನ್ ಆದ ತಕ್ಷಣ ಈ ಪವನ್ ನಿಜೂರವರು ಅವ್ರು ಜಾಯ್ನ್ ಆದ ತಕ್ಷಣ ಅವ್ರಿಗೆ ಸಮಯ 9 ಗಂಟೆಗೆ ಮುಟ್ಟಿದೆ. ಅವ್ರಿಗೆ ಇದು 7 ಗಂಟೆಗೆ ಪ್ರಾರಂಭ ಆದ ತಕ್ಷಣ ಅವ್ರಿಗೆ ಮುಟ್ಟಿರೋಂತ ಸುದ್ದಿ 9 ಗಂಟೆಗೆ ಮುಟ್ಟಿಸಿದ್ದಾರೆ. 9 ಗಂಟೆಗೆ ಮುಟ್ಟಿಸಿದಂತ ಸಂದರ್ಭದಲ್ಲಿ ಅವ್ರು ಕೂಡ ಹೊಸದಾಗೆ ಬಂದಾರ ಪಾಪ. ಆ ಬಂದಂತ ಟೈಮಲ್ಲಿ 9 ಗಂಟೆಗೆ ಯಾರು ತಿಳಿಸಿದಾರ, ಅವ್ರು ತಿಳಿಸಿದಂತ ವ್ಯಕ್ತಿ ಅಡಿಷನಲ್ SP ಸಾಹೇಬರು ತಿಳಿಸಿದಾರೆ. ಯಾರು ಅಡಿಷನಲ್ SP ಸಾಹೇಬರು? ಅವರು ರವಿಕುಮಾರ್ ಅವರು ತಿಳಿಸಿದಾರ. ಅಲ್ಲಿ ತನಕ ಯಾವುದೇ ಮಾಹಿತಿ ಇಲ್ಲ. ಅವ್ರೇನ್ ಮಾಡಿಬಿಡ್ತಿದ್ರು, ಅಡಿಷನಲ್ SP ಸಾಹೇಬರು ತಿಳಿಸಿದ ತಕ್ಷಣ ಅವ್ರು SP ಸಾಹೇಬರು ಬಿದ್ದನ ಅನ್ನಂತ ರೀತಿಯಲ್ಲಿ ಗಾಬರದಲ್ಲಿ ಓಡಿ ಬಂದಂತ ಟೈಮಲ್ಲಿ ಆಲ್ರೆಡಿ ಹತ್ತತ್ರ 9 ಗಂಟೆ ಆಗ್ಬಿಟ್ಟಿದೆ. ಅಂದ್ರೆ ನಾನು ಆದಂತ ಘಟನೆ 7 ಗಂಟೆಗೆ, ಅವರು ಅಡಿಷನಲ್ SP ಸಾಹೇಬರು SP ಮುಗಿಸಿದ 9 ಗಂಟೆಗೆ, ಅಡಿಷನಲ್ SP ಸಾಹೇಬರು ಮುಗಿಸಿದ ನಂತರ 9 ಗಂಟೆಗೆ ಯಾರು ಬಂದ್ರು? SP ಅವರು ಬಂದ್ರು. SP ಅವ್ರ ಜೊತೆಲಿ ಬಂದಿರೋಂಥದ್ದು IG ಮೇಡಮ್ ಅವರು. IG ಮೇಡಮ್ ಅವರು 9 ಗಂಟೆಗೆ ಬಂದ್ರು. ಅವ್ರಿಬ್ರು ಕೂಡ 9 ಆಸ್ಪಾಸಲ್ಲಿ ಬಂದ್ರು. ಅಂದ್ರೆ ಇವತ್ತು ರವಿಕುಮಾರ್ ಅವರು ಎಷ್ಟು ದೂರದಲ್ಲಿದ್ದಾರೆ, ಅವ್ರ ಮನೆ ಎಷ್ಟು ದೂರದಲ್ಲಿದೆ? ರವಿಕುಮಾರ್ ಅವರು ಆದಂತ ಇನ್ಸಿಡೆಂಟ್ ಇಂದ ಅಲ್ಲಿನಿಂದ ಹತ್ತತ್ರ 1 ಕಿಲೋಮೀಟರ್ ಹತ್ತರಲ್ಲಿ ಅವ್ರ ಮನೆ ಇದೆ. ಅವರು ಕೂಡ ಗೊತ್ತಿದ್ರೆ ಕೂಡ, ಅವ್ರು ಕೂಡ ಅಡಿಷನಲ್ SP ರವಿಕುಮಾರ್ ಅವರು ಗೊತ್ತಿದ್ರೆ ಕೂಡ ಅವ್ರು ಕೂಡ ಯಾವ್ದು ಸೀರಿಯಸ್ ಅನ್ನು ತಗೊಳಲ್ಲ. ಅವರು ಪೊಲೀಸರು ಬಂದ ನಂತರ ಅವರು ಗಾಳಿಯಲ್ಲಿ ಏನೋ ಗುಂಡು ಹಾರಿಸ್ತಾರಂತವ್ರಿ, ಏನ್ ಸ್ಮೋಕಿಂಗ್ ಗುಂಡು ಏನೋ ಅಂತಾರ ನೋಡ್ರಿ, ಟಿಯರ್ ಗ್ಯಾಸ್ ಅನ್ನು ಆರಿಸಿದಂತ ಟೈಮಲ್ಲಿ ಆ ಟಿಯರ್ ಗ್ಯಾಸ್ ಆರಿಸಿದಂತ ವ್ಯಕ್ತಿ ಯಾರು ರೆಸ್ಪಾನ್ಸಿಬಿಲಿಟಿ ಇರ್ತಾರೆ DR ಗೆ, ಆ DR ಅವರು ಫೋನ್ ಮಾಡ್ತಾರ. ಇದು ಬೇಕಾದ್ರೆ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಬೋದು. DR ಅವರು ಫೋನ್ ಮಾಡ್ತಾರ.
ನಮ್ಮ ಈ ಸಿಚುವೇಶನ್ ನಮ್ಮ ಕೈ ಮೀರ್ತಾ ಇದೆ. ನನ್ ಫೈರ್ ಮಾಡ್ಲಾ ಅಂತಂದ್ರೆ ರವಿಕುಮಾರ್ ಅವರು ಕೇಳ್ತಾರ. ರವಿಕುಮಾರ್ ಅವರು ಕೂಡ ನೆಗ್ಲಿಜೆನ್ಸ್ ಇಂದ ಇಲ್ಲಿಗಂತೂ ಬರಲ್ಲ. ಅವರು ಬರ್ಲಿದ್ರೆ ಕೂಡ ತಡೀರಿ 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 ಅಂತಾರೆ. ಯಾವತ್ತೇನಾಗ್ಲಿ ಇವತ್ತು ಅನೇಕ ಲಾ ಅಂಡ್ ಆರ್ಡರ್ ಕೈ ತಪ್ಪುವಂತ ಸಂದರ್ಭದಲ್ಲಿ ಅದು ಯಾವುದೇನೇ ಆಗ್ಲಿರ್ಬೋದು, ಪೊಲೀಸು ಅಲ್ಲಿದ್ದಂತ ಪರಿಸ್ಥಿತಿಯನ್ನು ಕೈ ತಗೊಳ್ಳಂತ ಕೆಲಸ ಆಗ್ಬೇಕಾಗಿತ್ತು. ಅಕಸ್ಮಿತವಾಗಿ ಅವತ್ತು ಪೊಲೀಸರು ಅಲ್ಲಿ ಟಿಯರ್ ಗ್ಯಾಸ್ ಅನ್ನು ಫೈರ್ ಮಾಡಿ ಅಲ್ಲಿ ಆ ಸಿಚುವೇಶನ್ ಅನ್ನು ಕಂಟ್ರೋಲ್ ತಗೊಂಡಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿದ್ದಿಲ್ಲ ಅನ್ನೋದಕ್ಕೋಸ್ಕರವಾಗಿ ನಾನು ಹೇಳಬೇಕಾಗುತ್ತೆ. ಯಾಕೆ ರವಿಕುಮಾರ್ನೇ ನಾನು ಉಲ್ಲೇಖನ ಮಾಡ್ತಾ ಇದ್ದೀನಿ ಅಂದ್ರೆ, ರವಿಕುಮಾರ್ ಅವ್ರು ಗೊತ್ತಿದ್ರು ಕೂಡ 9 ಗಂಟೆಗೆ ಬಂದು ಈ ಸಿಚುವೇಶನ್ ಅವ್ರು ಮುಂಚೆನೆ ಒಂದು ತಿಳಿಗೊಳಿಸ್ಬೇಕು, ಇದನ್ನ ಸರಿಪಡಿಸ್ಬೇಕು ಅಂತಿದ್ರಿಗಿನ ಅಲ್ಲಿ ಬಂದು ಮುಂಚೆನೆ ಬಂದು ಎಲ್ಲವನ್ನು ಕೂಡ ಸರಿಪಡಿಸಬೇಕಾಗಿತ್ತು. ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ನಾನು ಅದಕ್ಕೋಸ್ಕರವಾಗಿ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರಿಗೆ, ಅವ್ರು ಪಾಪ 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿ ಇದ್ರಂತೆ. ಪವನ್ ನಿರ್ಜೂರ್ ಅವರು 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿದ್ದಂತ ಟೈಮಲ್ಲಿ ಪಾಪ ಬೆಳಿಗ್ಗೆ ಬರ್ತಾನ, ಮತ್ತೆ ಮರುದಿನಲ್ಲೇ ಅವ್ರಿಗೆ ಸಸ್ಪೆಂಡ್ ಆಗ್ತಾನಂದ್ರಿಗಿನ ಇವತ್ತು ಪವನ್ ನಿಜ್ರೂರ್ ಅವರು ಸಸ್ಪೆಂಡ್ ಆಗೋದಲ್ಲ, ನಿಮ್ಮ ರವಿಕುಮಾರ್ ಸಾಹೇಬರು ಸಸ್ಪೆಂಡ್ ಆಗ್ಬೇಕಾಗಿತ್ತು ಅನ್ನೋದು ಒತ್ತಾಯ ಮಾಡ್ತೀನಿ. ಅವ್ರು ಗೊತ್ತಿದ್ರೆ ಕೂಡ ಅವ್ರು ಯಾವುದೇ ಕಂಟ್ರೋಲ್ ಅನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ರಾಮ್ನವರ ವಿರುದ್ಧವಾಗಿ ನಾನು ಅನೇಕ ಬೇರೆ ಅಂದ್ರೆ 2008-9ರಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾನು ರಾಮ್ನವರು ವಿರುದ್ಧವಾಗಿ ಕೆಲಸ ಮಾಡಿದ್ದೀನಿ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ರವಿಕುಮಾರ್ ಸಾಹೇಬ್ ನನಗೆ ಕೂಡ ಅವ್ರ ಮೇಲೆ ಗೌರವ ಇದೆ. ಆದ್ರೆ ಅವ್ರ ಕಾನೂನನ್ನು ಲ್ಯಾಪ್ಸ್ ಆಗಿದೆ ಅನ್ನೋ ವಿಚಾರವನ್ನು ಕೂಡ ಉಲ್ಲೇಖನ ಮಾಡ್ತಾರೆ, ಬೇರೆ ಉದ್ದೇಶ ಏನಿಲ್ಲ. ಅಂದ್ರೆ ರವಿಕುಮಾರ್ ಅವರು ನಮ್ಮನ್ನ ವಿರುದ್ಧವಾಗಿ ಅವತ್ತಿನ ಸಂದರ್ಭದಲ್ಲಿ ನಡ್ಕೊಂಡಾರ ಅನ್ನೋಂತ ಕಾರಣದಿಂದ ಅವ್ರನ್ನ ಮತ್ತೆ ಪುನಃ ಇಲ್ಲಿ ಹಾಕೊಂಡು ಈ ಲಾ ಅಂಡ್ ಆರ್ಡರ್ ನ ವ್ಯವಸ್ಥೆನ ಕೆಡಿಸುವಂತ ಪ್ರಯತ್ನ ಇವತ್ತು ಪವನ್ ನಿಜ್ರೂರ್ ಅವ್ರು ಮಾಡಿಲ್ಲ. ಆದ್ರೆ ಅವ್ರು ಮಾಡಿರೋದಂತ ಎಲ್ಲ ಕೂಡ ರವಿಕುಮಾರ್ ಸಾಹೇಬ್ರು ಅನ್ನಂತ ಮಾತನ್ನು ಹೇಳ್ತೀನಿ. ನಾನು ರವಿಕುಮಾರ್ ಅವ್ರನ್ನ 9 ಗಂಟೆಗೆ ಬಂದ ನಂತರ ಅವ್ರು ಮಾಡಿ ನೀವೇನ್ ಮಾಡ್ತೀರಾ ಮಾಡಬೇಡ, ನಾನಂತ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ, ಕಾನೂನು ಅದರದೇ ಆದಂತ ಕ್ರಮ ತಗೊಂಡ್ರಿ ಅನ್ನಂತ ಮಾತನ್ನು ಹೇಳಿದೆ. ಹೇಳಿದ ತಕ್ಷಣ ರವಿಕುಮಾರ್ ಹಂತವಾಗಿ ಎಲ್ಲವನ್ನು ತಗೊಂಡ್ಬರಂತ ಕೆಲಸ, ಆ ಪೆಟ್ರೋಲ್ ತುಂಬಿಕೊಂಡಿರೋದು, ಬಾಂಬ್ಗಳು ತಯಾರು ಮಾಡಿರೋದಂತದ್ದು ಎಲ್ಲ ಕೂಡ ವಿಡಿಯೋ ಇದಾವ. ಆದ್ರೆ ನಾನು ಮುಗಿಸ್ತೇನೆ. ಅಕಸ್ಮಿತವಾಗಿ ಅಲ್ಲಿ ಬಾಂಬ್ಗಳು ತಯಾರಾದ ತಕ್ಷಣ ಅವಾಗ ಎಲ್ಲ ಬಾಂಬ್ಗಳು ತಗೊಂಡ್ಬರೋದು ಕೂಡ 2.5 ಪ್ರಾರಂಭ ಮಾಡಿದಾರ. 2.5 ಪ್ರಾರಂಭ ಮಾಡ್ತಾರ. ಮಾಡಿದ ತಕ್ಷಣ ಹಿಂಗೆಲ್ಲ ಘಟನೆಗಳಾದ ನಂತರ ಪುನಃ MLA ಅವರು ಈ ಸಿಚುವೇಶನ್ ಅನ್ನು ಏನೋ ಅವರು ಇದನ್ನ ದೊಡ್ಡದು ಮಾಡಬೇಕು ಅನ್ನಂತ ಕಾರಣದಿಂದ ಅವ್ರು ಎಲ್ಲಿ ಬರ್ತಾರ, SP ಸರ್ಕಲ್ ಬರ್ತಾರ, ದುರ್ಗಂಗುಡಿ ಬರ್ತಾರ. ಬಂದಂತ ಟೈಮಲ್ಲಿ ಫಿಲಿಂ ಸ್ಟೈಲ್ ಅಲ್ಲಿ ಬರ್ತಾನ. ಫಿಲಿಂ ಸ್ಟೈಲ್ ಅಲ್ಲಿ ಬಂದು ಏನಾಗುತ್ತೆ ನೋಡೋಣ ಅಂತಾನ. ಒಂದ್ ಕಡೆ ರವಿಕುಮಾರ್ ಹೇಳ್ತಾರ, ಇಲ್ಲರಿ ನಾನು ತಪ್ಪಿಸ್ಕೊಂಡು ಹೋಗಿ ಹೋಗ್ಬಿಡಿದ್ರಿ. ಯಾಕೆ ಹೋಗ್ಬಿಡಿದ್ರು ಹೋಗಿ ಅಂದ್ರೆ ಹೇಳ್ತಾರ ರವಿಕುಮಾರ್, ಇಲ್ಲರಿ ನಾನು ಯಾರೋ ಒಂದು ಇನ್ಸಿಡೆಂಟ್ ಆಗಿತ್ತು ಅದಕ್ಕೋಸ್ಕರ ನಾನು ಹೋಗ್ಬಿಡಿದಲ್ಲಿ ಹೋಗ್ತೀನಿ. ಅವ್ರ ಉದ್ದೇಶ ಏನಂದ್ರೆ ನಾನು ಹೋಗ್ಬಿಡಿ ಹೋಗ್ತೀನಿ, ನೀವು ಮುಗಿಸ್ಬಿಟ್ರಿ ಅಂತ ಹೇಳಿ. ಅವ್ರೆಲ್ಲ ಕೂಡ ಪ್ಲಾನ್ ಹೋಗ್ಬಿಡಿ ಹತ್ರ ನಾನು ಹೋದಂಗ ತಪ್ಪಿಸ್ಕೊಂಡಂಗ ಮಾಡ್ತೀನಿ. ಅವ್ರು ನೀವೇನೋ ನಿಂತ್ರಿಗಿನ ಬೇಕಾದ್ರೆ SP-ಗೆ ಕೊಡ್ಲಿಕ್ಕೆ ಕಟ್ಟಾನ. ಅದು SP-ಗೆ ಏನು ಗೊತ್ತಿಲ್ಲ, ಪಾಪ ಅಮಾಯಕಿದ್ದಾನ. ಅವತ್ತೇ ಬಹಳ ವರ್ಷಗಳ ಕಾಲ ಡ್ಯೂಟಿಗೆ ಬಂದಾನ. ಇವತ್ತು ಯಾರೊಬ್ರು ಇದರಲ್ಲಿ ನಾವು ಈ ಇನ್ಸಿಡೆಂಟ್ ಅಲ್ಲಿ ತಪ್ಪಿಸ್ಕೋಬೇಕಾದ್ರೆ ಇದು ದೊಡ್ಡ ಅನಾಹುತ ಕಾಣ್ತಾ ಇದೆ, ನಾನು ಒಬ್ಬರಿಗೆ ಹೋಗ್ತೀನಿ, ನೀವೆಲ್ಲ ಕೂಡ ಭರತ್ ರೆಡ್ಡಿ ಅವ್ರ ಜೊತೆ ಬಂದು ನೀವೆಲ್ಲ ಕೂಡ ಜನಾರ್ದನ್ ರೆಡ್ಡಿ ಅವ್ರನ್ನ ಮುಗಿಸ್ಬಿಡ್ರಿ, ಜನಾರ್ದನ್ ರೆಡ್ಡಿ ಮನೆ ಮುಗಿಸ್ಬಿಡ್ರಿ ಅನ್ನಂತ ಒಂದು ಷಡ್ಯಂತ್ರವನ್ನು ಮಾಡಿ ಒಂದು ದೊಡ್ಡ ಪ್ಲಾನ್ ಅನ್ನು IG ಕೂಡ ನೇರವಾಗಿ ಈ ರೀತಿ ಆಗಿದೆ, ನಮ್ಮಿಂದನೇ ಆಗಿದೆ ಅನ್ನೋ ಆರೋಪ ಮಾಡಿ ನಿಮ್ಗೆ ಬಂದು ಇನ್ನದ್ರಲ್ಲಿ ನೇರವಾಗಿ ಆಯ್ಕೊಂಡು ಮಾತಾಡಿದ್ದು IG ಅಲ್ಲ. ನನಗೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ, ನನಗೆ ಅಕಸ್ಮಿತವಾಗಿ ಯಾವ್ದನ್ನ ಒಂದು ಡೆತ್ ಆಗಿದೆ ಅಂತ ಹೇಳಿದ್ರೆ, ಇನ್ಸಿಡೆಂಟ್ ಆಗಿದೆ ಅಂತ ನನ್ನ ಮೇಲೆ ಮರ್ಡರ್ ಕೇಸ್ ಫಿಕ್ಸ್ ಮಾಡಿದ್ರು. ನನ್ನ ಮೇಲೆ ಜನಾರ್ದನ್ 302 ಫಿಕ್ಸ್ ಮಾಡಿದ್ರು. ಅಲ್ಲಿ ವಿತೌಟ್ ಎನ್ಕ್ವೈರಿ ಎಲ್ಲೆಲ್ಲ ಇತಿಹಾಸದಲ್ಲಿ 302 ಫಿಕ್ಸ್ ಮಾಡಿರೋಂತ ಉದಾಹರಣೆಗಳು ಇದೆ ಸರ್. ಈ ಗಲಭೆಗಳಾದಂತ ಟೈಮಲ್ಲಿ 302 ನನ್ನ ಮೇಲೆ ಇವತ್ತಿಗೆ ನನ್ನ ಮೇಲೆ ಮರ್ಡರ್ ಕೇಸ್ ಇದೆ. ಈ 302 ಕೇಸ್ ಆದ ತಕ್ಷಣ ಇವತ್ತು IG ಮೇಡಮ್ ಬಂದ್ರು. IG ಮೇಡಮ್ ಅವರಲ್ಲಿ ಅವ್ರು ಸೀನಿಯರ್ ಮೋಸ್ಟ್ ಆಫೀಸರ್ ಇದ್ದಾರೆ, ಎಂಕ್ವೈರಿ ಮಾಡ್ಬೇಕಾದ್ರೆ ರಾಮ್ನವ್ರು ಈ ತರ ಬ್ಯಾಕ್ ಗ್ರೌಂಡ್ ಇದ್ದಂತ ಮನುಷ್ಯ ಇದ್ದಾನ, ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಬ್ಯಾಕ್ ಗ್ರೌಂಡ್ ಇದ್ದಂತ ಮನುಷ್ಯ ಇದ್ದಾನೆ, ಏನಿಲ್ಲ ಅವ್ರ ಹತ್ರ ಆಕ್ಷನ್ ಕೂಡ ತಗೊಂಡಿಲ್ಲ. ನಾನು ಒಂದು ವಿಡಿಯೋ ನೋಡ್ತಿದ್ದೆ ಜನಾರ್ದನ್ ರೆಡ್ಡಿ ಸರ್, ಆ ಹೆಣ್ಮಕ್ಳು ಭರತ್ ರೆಡ್ಡಿ ಅವ್ರ ಹತ್ರ MLA ಹತ್ರ ಹೋಗಿ ಮಾತಾಡ್ತಾರ, ಯಾರ ಹತ್ರ ಹೋಗಿ ಮಾತಾಡ್ತಾರ. ಮಾತಾಡಿದ ನಂತರ ಯಾವ್ಯಾವ ಕೇಸ್ ಹಾಕ್ಬೇಕಂತೇಳಿ IG ಮೇಡಮ್ ಹೇಳ್ತಾರೆ. ನಮ್ಮ ಪರಿಸ್ಥಿತಿ ಅಂತ IG ಮೇಡಮ್ ಕೇಳ್ತಾರ್ರಿ, ನಿಯಂತ್ರಣ ಮಾಡಿಲ್ಲ ಅಂದ್ರೆ IG ಅಧಿಕಾರಿ ಇದೆ. IG ಆಗಿ 5 ಗಂಟೆಗೆ ನಮ್ಮ ಮನೆ ಮುಂದೆನೆ IG ಮಾತಾಡ್ತಾ
ಬರೆದು ಬಂದು ಬಾಟಲ್ಸ್ ಎಲ್ಲ ಮನೆ ಮೇಲೆ ಹೊಡಿತಾ ಹೌದ್ರಿ. ಇದ್ದಾರೆ, ಫೈರ್ ಮಾಡ್ತಾ ಹೌದ್ರಿ. ಇದ್ದಾರೆ. ಐಜಿ ಯಾಕಂದ್ರೆ ನಾನು ಇಷ್ಟೊಂದು ಈ ಗಲಭೆ ಆಗಂತ ಟೈಮಲ್ಲಿ ಐಸಿ ಮೇಡಮ್ ನನ್ನ ಮೇಲೆ ವಿತೌಟ್ ಎನಿ ಸುಮ್ನೆ ಅವ್ರನ್ನ ಸರ್ಕಾರನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ಅವ್ರನ್ನ ರಾಮ್ನವ್ರನ್ನ ಎದುರಿಸಬೇಕು, ಜನಾರ್ದನ್ ರೆಡ್ಡಿ ಎದುರಿಸಬೇಕಂದೇಳಿ ನಮ್ಮಲ್ಲಿ ಒತ್ತಡ ತಂದು ನೀವು ನಮ್ಮಲ್ಲಿ 302 ಕೇಸ್ ನಾನು ಅಕಸ್ಮಿತವಾಗಿ ನಾನು ಏನನ್ನ ಆ ತರ ಬ್ಯಾಕ್ಗ್ರೌಂಡ್ ಇಂದ ಬಂದು ಆ ತರ ಇನ್ಸಿಡೆಂಟ್ ಆಗಿದ್ರೆ ನನ್ನ ಜೀವಂತವಾಗಿ ತಾವು ಬಿಡ್ತಿದ್ರ ಒದ್ದು ನನ್ನ ಕುಟುಂಬವನ್ನು ಎಳ್ಕೊಂಡೋಗಿ ನೀವೆಲ್ಲರೂ ಕೂಡ ಜೈಲಲ್ಲಿ ಆಗ್ತಿದ್ರಿ. ಆದ್ರೆ ಭಗವಂತ ನಮ್ಮ ಪರವಾಗಿದ್ದಾನ. ಆದ್ರೆ ನಾವು ಯಾವತ್ತೂ ಕೂಡ ಕೆಟ್ಟ ಕೆಲಸ ಮಾಡಿಲ್ಲ. ನರ ಭರತ್ ರೆಡ್ಡಿ ಅವರೇ, ನಮ್ಮ ಜೀವನದಲ್ಲಿ ಯಾವತ್ತಿದ್ರು ಕೂಡ ಯಾರನ್ನ ಕೊಲೆ ಮಾಡಿದ್ನಾಗ್ಲಿ, ಯಾರನ್ನ ದೌರ್ಜನ್ಯದಲ್ಲಿ ದೌರ್ಜನ್ಯದಿಂದ ಆಸ್ತಿ ಹಾಕೊಂಡಿದ್ದಾಗ್ಲಿ, ಇಲ್ಲಿದ್ರೆ ಯಾರನ್ನ ಇಸ್ಪೇಟೆಯಲ್ಲಿ ಹಾಕ್ಸಿದ್ ಮಾಡಿದ್ದಾಗ್ಲಿ, ಯಾರನ್ನ ನಾವು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡು ಇಲ್ಲಿ ತನ ಬಂದ್ವಿ. ನಾನು ಉಪಮುಖ್ಯಮಂತ್ರಿಗಳು ಸಾಬ್ರು ಅವರು ಪವನ್ ನಿಜ್ರು SP ಅವ್ರು ಏನಿದ್ರು, ಅವರು SP ಸಾಹೇಬರಿಗಿಂತ ಮುಂಚೆ ನಾನೇ DK ಶಿವಕುಮಾರ್ ಸಾಹೇಬ್ರಿಗೆ ಫೋನ್ ಮಾಡಿದ್ದೇನೆ. ಸಾಹೇಬ್ರುಗಳು ಅವರು ಕೂಡ ಹೇಳಿದ್ದಾರೆ, ರಾಮುಲು ಅವರು ಫೋನ್ ಮಾಡಿದ್ರು ಅಂತೇಳಿ. ನಾನೇ ಫೋನ್ ಮಾಡಿದ್ದೇನೆ. ಸರ್, ನಮ್ಮ ಕೈಯಲ್ಲಂತೂ ಇದು ಜಗಳ ನಮಗೆ ನಮ್ಮ ಶಕ್ತಿ ಮೀರ್ತಾ ಇದೆ. ಅಂದ್ರೆ ಯಾರು ಇವತ್ತು ಫೋನ್ ಮಾಡ್ತಾರೆ ಹೇಳ್ರಿ, ನಿಸಾಯ್ಕರೇ ಮಾಡ್ತಾರಲ್ಲ, ಶಕ್ತಿ ಇಲ್ಲಾರ್ದಂತವ್ರೆ ಮಾಡ್ತಾರಲ್ಲ. ನಮ್ಮ ಶಕ್ತಿ ಇಲ್ಲ ಅನ್ನೋ ಕಾರಣದಿಂದ ಅವ್ರು ಒಪ್ಕೊಂಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಸಾಹೇಬರು ಒಪ್ಕೊಂಡಿದ್ದಾರೆ. ಅವ್ರು ದೊಡ್ಡ ಮನಸ್ಸು, ನಾನು ಇಲ್ಲ ಅನ್ನಕ್ ಹೋಗಲ್ಲ. ಅವ್ರು ದೊಡ್ಡ ಮನಸ್ಸಿರೋ ಕಾರಣ ನಾನೇ, ಯಾಕಂದ್ರೆ ನನಗೆ ರಾಜಕಾರಣ ಹೊರತುಪಡಿಸಿ, ನಂತರ ಪಕ್ಷ ಹೊರತುಪಡಿಸಿ ಅವ್ರ ಸ್ನೇಹಿತರಾಗಿರೋ ಕಾರಣ ಅವ್ರಿಗೆ ನಾನೇ ಫೋನ್ ಮಾಡಿರ. ಸರ್, ಕಲ್ಲು ತೂರಾಟ ಆಗ್ತಾ ಇದಾವ, ಯಾರು ಸತ್ತಾರಂತೆ, ಗೋಲಿಬಾರ್ ಆಗ್ತಾ ಇದಾವ, ನಮ್ಮ ಕೈಲಂತೂ ನಮ್ಗೆ ಆಗ್ತಾ ಇಲ್ಲ, ದಯವಿಟ್ಟು ನಮ್ಮ ರಕ್ಷಣೆ ಮಾಡಿ ಅಂತೇಳಿ ನಾನು ಉಪಮುಖ್ಯಮಂತ್ರಿಗಳು ಮಾಡಿದ್ದಂತೂ ಸಹಜ. ನಾನು ಮುಖ್ಯಮಂತ್ರಿಗಳ ಸಾಹೇಬರು ಕೂಡ ನಾನು ಪ್ರಯತ್ನ ಮಾಡ್ತೇನೆ, ಗೃಹ ಮಂತ್ರಿಗಳಿಗೆ ಪ್ರಯತ್ನ ಮಾಡಿದೆ. ನಾನು ಅನೇಕ ಮಂದಿ ಸಚಿವ ಸಂಪುಟದಲ್ಲಿದ್ದಂತ ಸಂತೋಷ್ ಲಾಡ್ ಅವರು ಕೂಡ ನನ್ನ ಹತ್ರ ಮಾತಾಡಿದ್ರು. ಎಲ್ಲರೂ ಕೂಡ ನನ್ನ ಹತ್ರ ಮಾತಾಡಿ, ರಾಮುಲು ದಯವಿಟ್ಟು ನೀನು ಹೊರಗಡೆ ಹೋಗಬೇಡ ಅಂತ ಹೇಳಿದ್ರು. ನಾನು ಎಲ್ಲಿ ಕೂಡ ಹೊರಗಡೆ ಹೋಗ್ತಾನೆ ಸರ್, ನಾನು ಇದೀನಿ. ಆದ್ರೆ ನನ್ನ ಶಕ್ತಿ ಏನಿದೆನೋ ಆ ಶಕ್ತಿ ನನಗೆ ಅಷ್ಟೊಂದು ಸಾಲ್ತಾ ಇಲ್ಲ. ದಯವಿಟ್ಟು ನೀವು ನನ್ನ ರಕ್ಷಣೆ ಮಾತಾಡಿದ್ರು. SP ಅವ್ರು ಮಾತಾಡಿದಂತ ಟೈಮಲ್ಲಿ SP ಅವರು ಮಾತಾಡಂತ ಸ್ಥಿತಿಯಲ್ಲಿ ಇದ್ದಿಲ್ಲ ಅನ್ನಂತ ಮಾತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಅವತ್ತು ಬೆಂಗಳೂರಿನಿಂದ ಕೂಡ ಹೇಳಿಕೆಯನ್ನು ಕೊಟ್ಟಿರೋ ಕಾರಣ ಅದಕ್ಕೋಸ್ಕರವಾಗಿ ಅಮಾನತು ಮಾಡಿದ್ರಿ ಅಂದ್ರೆ. ಆದ್ರೆ ನಾನು ಅಮಾನತು ಮಾಡಿದ ನಂತರ ಅಮಾನತು ಮಾಡಿದ ನಂತರ ಕೇವಲ ಅವರೊಬ್ಬರನ್ನೇ ಕಾಣಲ್ಲ, ಅವ್ರು ಮಾಡಬೇಕಿದ್ರೆ ಉಪಮುಖ್ಯಮಂತ್ರಿಗಳು ಇದು ನಮ್ಮ ಏನಂತೀರಿ ಅಡಿಷನಲ್ SP ಅವ್ರನ್ನ ರವಿಕುಮಾರ್ ಅವರು ಇಷ್ಟೊಂದು ದೊಡ್ಡ ಅವರು ಈ ಎಪಿಸೋಡ್ ಅಲ್ಲಿ ಈ ಪ್ಲಾನಿಂಗ್ ಅಲ್ಲಿ ಅವ್ರು ಕೈವಾಡ ಇದ್ರೆ ಕೂಡ ಅವ್ರನ್ನ ಯಾಕೆ ಮಾಡಿಲ್ಲ ಅನ್ನೋದು ಕೂಡ ನಾನು ಕೇಳಬೇಕಾಗುತ್ತೆ. ಆದ್ರೆ ಇದೆಲ್ಲ ಕೂಡ ನೋಡಿದಂತ ಟೈಮಲ್ಲಿ ಇವತ್ತು ನಾನು ಬಹಳಷ್ಟು ನೋಡಿದಂತ ಟೈಮಲ್ಲಿ ಅವರು ಸಸ್ಪೆಂಡ್ ಆದ ತಕ್ಷಣನೇ ಅವ್ರು ಅಮಾನತುಗೊಳಿಸಿದ ನಂತರ ಅವರೆಲ್ಲ ಒಂದು ಕಡೆ ಒಂದು ಮಾಧ್ಯಮಗಳು ನಾನು ಈ ತರ ಯೂಟ್ಯೂಬ್ ಚಾನಲ್ ಒಂದು ಹಾಕೊಂಡಿದ್ದೆ, ಅದರಲ್ಲಿ ನಾನು ಮಾತಾಡ್ತಾ ಇದ್ರೆ ಏನಂತ ಹೇಳಿದ್ರೆ, ಈ ತರ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಪವನ್ ನಿರ್ಜೂರವರು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಇದು ಮೈಕಲ್ ಇದ್ರೆ ಮೈಕಲ್ ಯಾರು ಕೇಳಿಸಿರ್ಬೋದು. ನಾನು ಅವತ್ತು ಹೇಳಿದಂತ ಟೈಮಲ್ಲಿ ಕೆಲವೊಂದು ಮಂದಿ ಹೇಳಿದ್ರು, ಇಲ್ಲರಿಗೆ ಅವ್ರನ್ನ ಪಿಲ್ಸ್ ಇದು ಟ್ಯಾಬ್ಲೆಟ್ಸ್ ತಗೊಂಡಾರಂತೆ, ಕೆಲವು ಮಂದಿ ಆತ್ಮಹತ್ಯೆ ಮಾಡ್ಕೊಂಡಾರಂತೆ, ಕೆಲವು ಆರೋಗ್ಯ ಚೆನ್ನಾಗಿದೆ, ಅದೆಲ್ಲ ಹೇಳಿದಂತ ಟೈಮಲ್ಲಿ ತುಮಕೂರು ಹಾಸ್ಪಿಟಲ್ ಅಡ್ಮಿಟ್ ಆದಂತ ಅಂತ ಹೇಳಿದಂತ ಟೈಮಲ್ಲಿ ನಾನು ಅವ್ರ ತಂದೆಯವರು ಬಂದು ಅವರು ಹೇಳ್ತಾರ, ಅವ್ರ ತಂದೆಯವರು ಬಂದು ಅವ್ರ ಮಾಧ್ಯಮಗಳ ಮೂಲಕ ಹೇಳ್ತಾರೆ, ಯಾವುದೇ ರೀತಿಯಲ್ಲಿ ಕೂಡ ನನ್ನ ಮಗನಿಗೆ ತೊಂದರೆ ಆಗಿಲ್ಲ ಅನ್ನಂತ ಮಾತು ಅವ್ರ ತಂದೆಯವರು ಹೇಳಿದಂತ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು ಅಂದ್ರೆ, ಅವ್ರ ತಂದೆಯವರೇ ಬಂದು ಮಾಧ್ಯಮಗಳ ಎದುರುಗಡೆ ಮಾತಾಡಿದಂತ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು? ಅವ್ರ ತಂದೆಯವರು ಕರೆಸಿರುವಂತ ಉದ್ದೇಶ ಏನು? ಅವ್ರು ಇದ್ದಾರ, ಸತ್ತಾರ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದಾರ? ಅವರೇ ಬಂದು ಹೇಳ್ಬೇಕಾಗಿ ಅವ್ರೆಲ್ಲೊಂದು ಸೀರಿಯಸ್ ಇದಾರ? ಅಲ್ಲ, ಪವನ್ ನಿಜರೇ ಬಂದು ಮೀಡಿಯಾದಲ್ಲಿ ಹೇಳ್ಬೇಕಿತ್ತಲ್ಲ, ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಅವ್ರ ತಂದೆ ಹೇಳೋ ಅವಶ್ಯಕತೆ, ಅವ್ರ ತಂದೆಯವರು ಹೇಳಿದಂತ ಅವಶ್ಯಕತೆ ಇಲ್ಲ. ಯಾರು ಅವ್ರ ತಂದೆಯವರು ಕರೆಸಿದ್ದಾರೆ? ಅವ್ರ ತಂದೆಯವರು ಮಾಧ್ಯಮಗಳ ಹತ್ರ ಬಂದು ಅವ್ರು ಇಲ್ಲಿ ತನಕ ಇದೆ, ಆ ಪವನ್ ನಿಜೂರು ಸಾಹೇಬ್ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಇಲ್ಲಿ ತನಕ ಇದೆ ಮಾಧ್ಯಮಗಳಲ್ಲಿ, ಅವ್ರ ಆರೋಗ್ಯ ಸ್ಥಿತಿ ಏನಿದೆ ಅಂತ ಯಾರಿಗೆ ಗೊತ್ತಿಲ್ಲ. ನಾನು ಇವೆಲ್ಲ ನೋಡಿದಂತ ಟೈಮಲ್ಲಿ ಕಾಂಗ್ರೆಸ್ಸಿನ ಸರ್ಕಾರದ ಆಡಳಿತದಲ್ಲಿ, ಕಾಂಗ್ರೆಸ್ನ ಇತಿಹಾಸವನ್ನು ನೋಡಿದಂತ ಟೈಮಲ್ಲಿ ಕೂಡ 7 ವರ್ಷಗಳ ಕಾಲ ಇವತ್ತು ಸರ್ಕಾರ ನಡೀತಾ ಇದೆ. ಈ ಸರ್ಕಾರದಲ್ಲಿ ಇವತ್ತು ನೋಡಿದಂತ ಟೈಮಲ್ಲಿ ಇದೊಂದು ಕೊಲೆಗಡಕ ಸರ್ಕಾರ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ನಾನು ಯಾಕೆ ರಾಮುಲು ಕೊಲೆಗಡಕ ಸರ್ಕಾರ ಅಂತ ತಿಳ್ಕೊಂಡ್ವಿ. ನಾವು 7 ವರ್ಷಗಳ ಕಾಲ ನಾವು ನೋಡಿದಂತ ಟೈಮಲ್ಲಿ ನಾವು ಹಿಂದೆ ಗಣಪತಿ ಹೆಗಡೆ ಅವರು ಕೂಡ ಇದೇ ರೀತಿಯಲ್ಲೂ ಕೂಡ ಸರ್ಕಾರದಲ್ಲಿದ್ದಂತ ಕೆಲವು ಮಂತ್ರಿಗಳು ತೊಂದರೆ ಮಾಡಿದಾರ, ನನಗೆ ಕಿರ್ಕೊಳ್ಳು ಕೊಡ್ತಾ ಇದಾರ, ನನಗೆ ನೋವನ್ನು ಕೊಡ್ತಾ ಇದ್ದಂತಲ್ಲಿ ಗಣಪತಿ ಹೆಗಡೆ ಅವರು ಹಿಂದೆ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು.
ಅದೇ ರೀತಿಯಲ್ಲಿ ನಾವು ನೋಡಿದಂತ ಟೈಮಲ್ಲಿ ಒಬ್ಬ IAS ಅಧಿಕಾರಿ, IAS IPS ರವಿಕುಮಾರ್ ಅವರು IAS ಆಫೀಸರು DK ರವಿ ಅವರು ಕೂಡ ಅವತ್ತಿದ್ದಂತ ವಾತಾವರಣದಲ್ಲಿ ಪುನಃ ಅವರು ಏನ್ ಮಾಡ್ತಾರ, ಬಹಳಷ್ಟು ನೊಂದು ಸರ್ಕಾರದಿಂದ ಬಹಳಷ್ಟು ನೋವಾಗಿದೆ, ನನಗೆ ಕಿರ್ಕೊಂಡು ಆಗ್ತಿದೆ, ನನ್ನ ತಡೆಯಕ್ಕೆ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತೇಳಿ ಅವತ್ತು DK ರವಿ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ಮೊನ್ನೆ ನಡೆದಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರ್ ಅನ್ನಂತ ಒಬ್ಬ ಅಧಿಕಾರಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಇವೆಲ್ಲ ನೋಡಿದಂತ ಟೈಮಲ್ಲಿ ಈ ಸರ್ಕಾರ ಕೊಲೆಗಡಿತ ಸರ್ಕಾರ ಅನ್ಬೇಕಾ ಅನ್ಬಾರ್ದು ಅನ್ನೋ ಜನ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಸನ್ಮಾನ್ಯ ಎಲ್ಲಿ ನಮ್ಮ ಪವನ್ ನಿಜ್ರೂರ್ ಇದಾರು SP ಸಾಹೇಬರು ಅವರು ಇದಾರೋ ಇಲ್ಲ, ನಾವು ಏನಾಗಿದ್ದರು, ಎತ್ತ ಅವರ ಆರೋಗ್ಯ ಸ್ಥಿತಿ ಏನಿದೆ, ಎಲ್ಲಿದೆ ಅನ್ನೋಂಥದ್ದು ಅವರು ಏನಿವತ್ತು ಅಮಾನತ ಆದ ನಂತರ ಏನು ಹೊರಗಡೆ ಎಲ್ಲ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದು ಮಾಡ್ಕೊಂಡಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ನಂತರ ಕೂಡ ಇವತ್ತು ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲಿದ್ದಾರೆ ಅನ್ನೋಂಥ ಉಪಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಮಾಧ್ಯಮಗಳಿಗೆ, ಅವ್ರಿಗೆ ಜನರಿಗೆ, ಈ ನಾಡಿನ ಜನರಿಗೆ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದರು. ಬಹುಶಃ ನಾನು ಬೆಳಿಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೆ. ಇವತ್ತು ಈ ಕೊಲೆ ಆರೋಪದಲ್ಲಿ A1 ಬಂದು ಭರತ್ ರೆಡ್ಡಿ ಅವರು, ಆ ಭರತ್ ರೆಡ್ಡಿ ಅವ್ರನ್ನ ಬಗಲಗಡೆ ಕೂಡಿಸ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಂತ ಸತ್ಯಶೋಧನಾ ಸಮಿತಿ ಬಂದ ನಂತರ ಅದು SIT ಕೊಡ್ತಾರ. SIT ಕೊಟ್ಟ ನಂತರ ಒಬ್ಬ ಮುಖ್ಯಮಂತ್ರಿಗಳಿಗೆ ಒಬ್ಬ ಆರೋಪಿ ಅವನು A1 ಈ ಕೊಲೆ ಕೇಸದಲ್ಲಿ A1 ಆದಂತ ಭರತ್ ರೆಡ್ಡಿ ಅವ್ರನ್ನ ಬಗಲಗಡೆ ಕೂಡಿಸಿ ಮಾತಾಡ್ತಿದ್ರಿಗಿನ SIT ನ್ಯಾಯ ಸಿಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ, CID ಕೊಡ್ತಾರ, SIT ಕೊಡ್ತಾರ, ಯಾರಿಗೆ ಕೊಟ್ಟರೆ ಕೂಡ ಅವ್ರದೇ ಆಗಿರೋ ಕಾರಣ ಅವ್ರು ಯಾವ ರೀತಿಯಲ್ಲಿ ಜಸ್ಟಿಸ್ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋಂತ ಮಾತು ನಾನು ಹೇಳಿದ್ದೆ. ಅದ್ರ ಪ್ರಕಾರ ಇವತ್ತು ಉಪಮುಖ್ಯಮಂತ್ರಿಗಳು ಬಂದಂತ ಟೈಮಲ್ಲಿ A1 ಆರೋಪಿ ನಾವು ಕೂಡಿಸ್ಕೊಂತಾರ ಅನ್ನೋಂಥದ್ದು ಕೂಡ ನಾನು ನೋಡ್ತಾ ಇದ್ದೆ. ಅವ್ರೆಲ್ಲ ಒಂದ್ ಕಡೆ ದೂರ ಕೂಡಿಸಿದ್ರಂತೆ, ಹತ್ರ ಕರ್ಕೊಂಡಿಲ್ಲಂತೆ, ದೂರ ಕೂಡಿಸಿದ್ರು ಅನ್ನಂತ ಮಾಧ್ಯಮಗಳನ್ನ ನಾನು ನೋಡ್ತಾ ಇದ್ದೆ. ಭರತ್ ರೆಡ್ಡಿ A1 ಆಗಿರೋ ಕಾರಣ ಅವ್ನ ಮಗಲಗಡೆ ಕೂಡಿಸ್ಕೊಂತಾನ ಎಲ್ಲ ನೋಡ್ತಾ ಇದ್ರೆ ಆತಗಳು ದೂರ ಇಟ್ಕೊಂಡು ಮಾತಾಡ್ತಿದ್ಲಂತೆ, ಅದು ಮಾಧ್ಯಮ ಬಗಲಗಡೆಗಳು ಕೂಡಿಸ್ಕೊಂಡಿಲ್ಲಂತೆ, ಅದು ಗೊತ್ತಾಯ್ತು. ಅದಕ್ಕೋಸ್ಕರವಾಗಿ ಇವತ್ತು ಒಬ್ಬ ಈ ಕೊಲೆ ಆರೋಪಿಯಾದಂತ ಸನ್ಮಾನ್ಯ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಆದಷ್ಟು ಬೇಗನೆ ಅಟೆಂಪ್ಟಿವ್ ಮರ್ಡರ್ ಕೇಸ್ ಇದೆ ಅವ್ರ ಮೇಲೆ, ಸತೀಶ್ ರೆಡ್ಡಿ ಅವ್ರ ಮೇಲೆ ಮರ್ಡರ್ ಕೇಸ್ ಇದೆ, ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ಕೂಡ ಮರ್ಡರ್ ಕೇಸ್ ಇದೆ, ಅಟೆಂಪ್ಟಿವ್ ಮರ್ಡರ್ ಕೇಸ್ ಇದೆ. ಇವೆಲ್ಲ ಇದ್ದಂತ ಟೈಮಲ್ಲಿ ಕೂಡ ಇವತ್ತು ಅವ್ರು ಈ ಕ್ಷಣಕ್ಕೆ ಇಲ್ಲಿ ತನಕ ಕೂಡ ರಾಜ್ಯ ಸರ್ಕಾರ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ಕೇವಲ ಇವ್ರನ್ನ ಸಮಾಧಾನ ಮಾಡಬೇಕು, ನಮ್ಮ ಮೇಲೆ ಆದಂತ ಗುಂಡಿನ ದಾಳಿ ಅದರ ಸುಳ್ಳಾಗಬೇಕು, ಜನಾರ್ದನ್ ರೆಡ್ಡಿ ಅವರಿಗೆ ಏನೂ ಆಗ್ಲಿಲ್ಲ, ಅವ್ರು ಕ್ರಿಯೇಷನ್ ಮಾಡ್ಕೊಂತ ಇದ್ರ, ಅವ್ರ ಕ್ರಿಯೇಷನ್ ಅಲ್ಲಾರ್ದಂತ ಅವ್ರಿಗೆಲ್ಲ ತಲೆಗೆ ಪೆಟ್ಟು ಬಿದ್ದಿದ, ಇದಕ್ಕೆ ಎದಕ್ಕೆ ಪೆಟ್ಟು ಬಿದ್ದಿದ್ರೆ ಅದು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಯ್ತು. ಅವ್ರು ಏನಂದ್ರೆ ಯಾರ್ದು ಜೀವ ಹೋಗಿಲ್ಲಲ್ಲ, ನಮ್ದೊಂದೇ ಕಾಂಗ್ರೆಸ್ನ ಕಾರ್ಯಕರ್ತರ ಜೀವ ಹೋಗಿದೆ, ಹಂಗಾಗಿ ಯಾರ ಜೀವ ಹೋದ್ರೆ ಅದ್ರ ಮೇಲೆ ರಾಜಕಾರಣ ಮಾಡೋ ಮಂದಿ ಆಗಿರೋ ಕಾರಣ ಇವತ್ತು ಉಪಮುಖ್ಯಮಂತ್ರಿಗಳೇ ನೀವು ಇದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ನಾವು ಕೂಡ ಸರ್ಕಾರದಲ್ಲಿ 7 ವರ್ಷಗಳ ಕಾಲ ನೀವು ಅವತ್ತು ಮಂತ್ರಿ ಆಗ್ಲಾರ್ದಂತ ಟೈಮಲ್ಲಿ ನಾವು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಇವತ್ತು ನಮಗೆ ಕೂಡ ರಾಜಕಾರಣದಲ್ಲಿ ಅಷ್ಟು ಅನುಭವ ಇದೆ, ನಾವು ಕೂಡ ರಾಜ್ಯವನ್ನು ನೋಡಿದ್ವಿ, ದೇಶವನ್ನು ನೋಡಿದ್ವಿ, ನಮಗೆ ಕೂಡ ಅನುಭವ ಇದೆ. ಇವೆಲ್ಲ ಕೂಡ ನೀವು ತಿರುಚು ಮಾತಾಡುವಂತ ಕೆಲಸ, ಯಾರೊಬ್ಬರ ಶಾಸಕರ ಸಮಾಧಾನ ಪಡಿಸುವಂತ ಕೆಲಸ, ಕಾನೂನನ್ನು ನೀವು ಕೈ ತಗೊಳ್ಳುವಂತ ಕೆಲಸ, ನಿಮ್ಮ ಸರ್ಕಾರ 7 ವರ್ಷದಲ್ಲಿ ಎಷ್ಟು ಮಂದಿ ಅಧಿಕಾರಿಗಳನ್ನು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ವಿಷಯ ಎಲ್ಲವನ್ನು ನೋಡಿದಂತ ಟೈಮಲ್ಲಿ ಜನರಂತ ಕೂಡ ಎಲ್ಲ ಬೇಸರವಾಗಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು. ಹಂಗಾಗಿ ನಾನು ನಿನ್ನೆ ಮೊನ್ನೆ ಕೂಡ ಒಂದು ಅಲಿಗೇಷನ್ ಮಾಡ್ತಾ ಇದ್ದೆ. ಏನ್ ಅಲಿಗೇಷನ್ ಮಾಡ್ತಾ ಇದ್ದಂದ್ರೆ, ನಾನು ಏನು ಇವತ್ತು ನಮ್ಮ ರಾಜಶೇಖರ್ ಅವರು ಹತ್ಯೆ ಆದಂತ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ನಾನು ಕೂಡ ಹೇಳಿದೆ, ನೋಡ್ರಿ ನಾವು ಯಾವುದೇ ರೀತಿಯಲ್ಲಿ ಕೂಡ ಈ ರೀತಿಯಲ್ಲಿ ನಾವು ಮಾಡೋಂಥ ವ್ಯಕ್ತಿಗಳು, ನಮ್ಮ ಜೀವ ಹೋಗ್ಲಾಗ್ಲಿ, ಬೇರೆಯವ್ರನ್ನ ಹತ್ಯೆ ಮಾಡಿಸಂತ ವ್ಯಕ್ತಿಗಳು ನಾವಲ್ಲ, ನಾವು ಆ ಬ್ಯಾಕ್ ಇಂದ ಬಂದಿಲ್ಲ, ರಾಜಶೇಖರ್ ಹತ್ಯೆಗೆ ನಮ್ಗೆ ಏನು ಸಂಬಂಧ ಇಲ್ಲ. ಅವರೇ ಕೂತ್ಕೊಂಡು MLA ಸಮೀಕ್ಷದಲ್ಲಿ MLA ವಿಡಿಯೋ ರೆಕಾರ್ಡಿಂಗ್ ಇದೆ, ಮತ್ತೆ ಮುಂದೆ ಅದೆಲ್ಲ ನೋಡಿಸ್ತೀನಿ ನಾನು. ಪೊಲೀಸ್ ಬಗಲ್ಗಡೆ ಯಾರು ನಾರಾ ಬರುತ್ತೆ MLA ಇದಾರ, MLA ಬಗಲ್ಗಡೆ ಆ ಹುಡುಗ ಸತ್ತದಂತ ಹುಡುಗ ರಾಜಶೇಖರ್ ಇದ್ದಾನ, ರಾಜಶೇಖರ್ ಬಗಲ್ಗಡೆ ಇದ್ದಂತ ಗನ್ಮೆನ್ಗಳು, ಅಂಗರಕ್ಷಕರು ಎಲ್ಲಾರು ಇದಾರ. ಅಷ್ಟು ಒಳಗಡೆ ನೂಕುಲಾಗುತ್ತೆ. MLA ಎದುರುಗಡೆ ರಾಜಶೇಖರದಲ್ಲಿ ಗುಂಡು ಏನು ಇವತ್ತು ಅವಾಗ ಅಂಗರಕ್ಷಕ ಇರ್ತಾನೋ ಅವನು ಆರಿಸಿದ ರಾಜಶೇಖರ್ ಏನಿದ್ದಾನೋ ಅಲ್ಲೇ ಸಾಯಲ್ಲ, ಮುಂದಕ್ಕೆ ಹೋಗ್ತಾನ, ಮುಂದಕ್ಕೆ ಕೆಳಗಡೆ ಬಿದ್ದು ಹೋಗ್ತಾನ. ಕೆಳಗಡೆ ಬಿದ್ದ ನಂತರ ಪೊಲೀಸರು ಅವನ್ನ ಎತ್ಕೊಂಡು, ಅಯ್ಯೋ ಗುಂಡ ಹಾರಿದೆ ಅಂತೇಳಿ ಅವನ್ನ ಎತ್ಕೊಂಡು ವ್ಯಾನೆಲ್ಲ ಹಾಕೊಂತಾರ. ವ್ಯಾನೆಲ್ಲ ಹಾಕೊಂಡು ಹೋಗುವಂತ ಟೈಮಲ್ಲಿ ಅವನ್ ದಾರಿಯಲ್ಲಿ ಸತ್ತು ಹೋಗ್ತಾನ. ದಾರಿಯಲ್ಲಿ ಸತ್ತೋದ ನಂತರ
ಇವತ್ತು ಅವರು ಏನ್ ಹೇಳಿದ್ರು, ಅವ್ರು ಪೋಸ್ಟ್ ಮಾರ್ಟಮ್ ಬಾಡಿಯಲ್ಲಿ ಏನು ಹಂಗೆ ತಗೊಂಡ್ಬರ್ಬೇಕಂತ ಪ್ರಯತ್ನ ಮಾಡಿದ್ರು. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ರಾಮ್ನವ್ರು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ಹೆಂಗ್ ಹೇಳ್ತಾರ, ಹಂಗೆ ಅಂತ ಹೇಳಿದ್ರು. ಇವತ್ತು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಲ್ಲ, ಹಂಗೆ ಹೊತ್ಕೊಂಡ್ಬರ್ಬೇಕಂತ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಕಟ್ಟಬೇಕು, ಆ ಬುಲೆಟೇ ಇಲ್ಲದಂತ ಮಾಡ್ಬೇಕನ್ನಂತ ಕಾರಣದಿಂದ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿ ಇವತ್ತು ಮತ್ತೆ ಗುಂಡ ಇತ್ತಂತೇಳಿ ಅವರು ಮತ್ತೆ ಪ್ರೂವ್ ಮಾಡಿ ಆ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಕೊಂಡಂತ ಕೆಲಸ ಮಾಡಿದ್ದಾರೆ. ಇವತ್ತು ಅವರು, ನಾನು ಕೇಳ್ತಾ ಇದ್ದೀನಿ ಸ್ವಾಮಿ, ಇವತ್ತು ಇದ್ರಂತೂ ನೀವು ಅದು ಏನು CBI ಕೊಡ್ತಾರೋ, ಏನು ಬೇರೆ ತನಿಖೆ ಕೊಡ್ತಾರೋ, ಸಿಟ್ಟಿಂಗ್ ಜಡ್ಜ್ ಕೊಡ್ತಾರೋ ಕೊಡ್ಲಿ, ಅಂದ್ರೆ ನೀವು ಅಂತ್ಯ ಸಂಸ್ಕಾರ ಹೆಂಗ್ ಮಾಡ್ಬೇಕಾಯ್ತು ಅವ್ರದ್ದು? ನಾನು ಕೇಳ್ತೀನಿ, ಒಬ್ಬ ಮನುಷ್ಯದು ಅಂತ್ಯ ಸಂಸ್ಕಾರ, ರಾಜಶೇಖರ್ ರೆಡ್ಡಿ ಅವ್ರದ್ದು ಅಂತ್ಯ ಸಂಸ್ಕಾರ ಹೆಂಗ್ ಮಾಡಬೇಕು? ಇವತ್ತು ಅಂತ್ಯ ಸಂಸ್ಕಾರ ನಾವು ನೋಡಿದಂತ ಟೈಮಲ್ಲಿ ನಾವು ಅವರು ಏನು ಇವತ್ತು ಆಚಾರಗಳಿರ್ತಾವರೋ, ವಿಚಾರಗಳಿರ್ತಾರೋ, ಆಕಸ್ಮಿಕವಾಗಿ ಮಣ್ಣಲ್ಲಿ ಹಾಕಿ ಉಣಿಕಬೇಕು, ಇಲ್ಲಿದ ಮಣ್ಣು ಹಾಕಿ ಅವ್ರನ್ನ ದಹನ ಮಾಡ್ಬೇಕಂದ್ರೆ ಆ ರೀತಿ ಅಂತ್ಯ ಸಂಸ್ಕಾರ ಒಂದು ಕಡೆ ಇಲ್ಲ ಆದ್ರೆ ಸುಟ್ಟು ಹಾಕುವಂತ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ಬೇಕಾದ್ರೆ. ಆದ್ರೆ ಇವತ್ತು ನಾನು ಕೇಳ್ತೀನಿ ಅವ್ರಿಗೆ, ನನ್ನ ಹತ್ರ ವಿಡಿಯೋ ಇದಾವೆ, ಬೇಕಾದ್ರೆ ನಾನು ಅಂತ್ಯ ಸಂಸ್ಕಾರ ಮಾಡುವಂತ ಟೈಮಲ್ಲಿ ಎಲ್ಲ ಕೂಡ ವಿಡಿಯೋ ಇದಾವೆ. ಈ ಅಂತ್ಯ ಸಂಸ್ಕಾರ ಮಾಡುವಂತ ಟೈಮಲ್ಲಿ ಅವ್ರ ತಂದೆಯವ್ರನ್ನ ನಾನು ನೋಡಿಸ್ತೀನಿ. ಅವ್ರ ತಂದೆಯವ್ರದ್ದು ನೋಡ್ರಿ, ಅವ್ರ ತಂದೆಯವ್ರ ಹೆಸರು ಬಂದು ರಾಜಶೇಖರ್ ರೆಡ್ಡಿ, ತಂದೆ ಬಂದು ಸುರೇಂದ್ರ ರೆಡ್ಡಿ. ನೋಡ್ರಿ, ಅವರು ಫಸ್ಟ್ ಕುಣಿ ತೆಗಿತಾರ, ರಾಜಶೇಖರ್ ಅವ್ರನ್ನ ಅವ್ರು ಕುಣಿ ತೆಗಿತಾರ. ಅಣ್ಣ ನಾನು ಎಲ್ಲರೂ ಕಳ್ಸಿ ಅಣ್ಣ, ಇದು ನೋಡಿ ಕುಣಿ ತೋಡ್ತಾರ, ಫಸ್ಟ್ ಕುಣಿ ತೋಡ್ತಾರ. ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಉಣಿಕ್ಬೇಕು, ರೈಟ್? ಮಣ್ಣಲ್ಲಿ ಉಣಿಕ್ಬೇಕು. ಈ ಮಣ್ಣಲ್ಲಿ ಉಣಿಕ್ಬೇಕಂದ್ರೆ ರಾಮ್ಲು ಅವರು ಮಣ್ಣಲ್ಲಿ ಅವ್ರು ಹೆಂಗ್ ಉಣಿಕ್ತಾರೋ ಇಲ್ಲ ಅಂತೇಳಿ ನನಗೆ ಪ್ರಶ್ನೆ ಕೇಳಿದಂತ ಟೈಮಲ್ಲಿ ಅವ್ರ ತಂದೆಯವರಂತ ಸುರೇಂದ್ರ ರೆಡ್ಡಿ ಅವರು, ಅವ್ರ ತಂದೆಯವರು ಸಮಾಧಿ, ಅವ್ರ ತಂದೆಯವ್ರದ್ದು ಅಂತ್ಯ ಸಂಸ್ಕಾರವನ್ನು ಅವ್ರ ತಂದೆಯವರು ತೀರ್ಕೊಂಡೋದಂತ ಟೈಮಲ್ಲಿ, ಅವ್ರ ತಂದೆಯವ್ರು ತೀರ್ಕೊಂಡಂತ ಡೇಟ್ ಇಲ್ಲ, ಡೇಟ್ ಕೂಡ ಇದೆ ಬೇಕಾದ್ರೆ. ಅವ್ರ ತಂದೆಯವ್ರು ಡೆತ್ ಆದಂತ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಉಣಿಕ್ಯಾರ, ಅವ್ರ ತಂದೆಯವ್ರನ್ನ ಉಣಿಕ್ಯಾರ, ಅವ್ರ ತಂದೆಯವ್ರನ್ನ ಉಣಿಕ್ಯಾರ. ನೋಡಿ ಇದ್ರೆಲ್ಲ ಐತೆ, ಅವ್ರ ತಂದೆಯವ್ರನ್ನ ಉಣಿಕ್ಯಾರ, ಅವ್ರ ತಂದೆಯವ್ರನ್ನ ಉಣಿಕ್ಯಾರ. ನೋಡ್ರಿ, ಇಲ್ಲಿ ಕುಣಿ ತೆಗೆದಿದ್ದು, ಕುಣಿ ಮುಚ್ಚಿದ್ದು, ಫ್ರೆಶ್ ಕುಣಿ ನೋಡ್ರಿ. ಆಮೇಲೆ ಅವ್ರ ತಂದೆಯವ್ರನ್ನ ಉಣಿಕ್ಯಾರ. ಅವ್ರ ತಂದೆಯವ್ರು ಉಣಿಕಿನ ನಂತರ ಇದು ಕುಣಿ ಕೂಡ ವಿಡಿಯೋ ನೋಡಿಸ್ಬಿಡ್ತೀನಿ ನೋಡಿ, ಕುಣಿ ತೆಗೆದಿದ್ದು, ಕುಣಿ ಮುಚ್ಚಿದ್ದು ಎಲ್ಲ ಕೂಡ ವಿಡಿಯೋ ನೋಡಿಸ್ತಾ ಇದ್ದೀನಿ ನೋಡ್ರಿ, ಇದನ್ನ ನೋಡ್ಕೊಡ್ರಿ. ಇಲ್ಲ ರೀ, ಅಲ್ಲಿ ನಮ್ಮ ಹರಿಶ್ಚಂದ್ರ ಘಾಟ್ ರೀ, ಎಲ್ಲಿ ನಮ್ಗೆ ರೂಪನಗುಡಿ ರಸ್ತೆದಲ್ಲಿ ಹರಿಶ್ಚಂದ್ರ ಘಾಟ್ ಇದೆ ರೀ, ಆಂಧ್ರ ರೋಡ್ ಅಲ್ಲಿ ಹರಿಶ್ಚಂದ್ರ ಅಲ್ಲ, ಇಲ್ಲ ರೂಪನಗುಡಿ ರೋಡ್ ರೀ, ಆಂಧ್ರ ರೋಡ್ ಅಲ್ಲ, ಆಂಧ್ರ ರೋಡ್ ಬೇರೆ, ರೂಪನಗುಡಿ ರೋಡ್ ಬೇರೆ. ಈ ರೂಪನಗುಡಿ ರೋಡಲ್ಲಿ ಇದು ವರ್ಬಸಪ್ಪ ಗುಡಿ ಹತ್ರ ನಮ್ದು ಇದಿದೆ, ಘಾಟ್ ಇದೆ, ಸ್ಮಶಾನ ಘಾಟ್ ಇದೆ. ಆ ಸ್ಮಶಾನ ಘಾಟದಲ್ಲಿ ಒಂದು ಎಲೆಕ್ಟ್ರಾನಿಕ್ ಅಲ್ಲಿ ಸುಡ್ತಾರ, ಒಂದು ಮಣ್ಣಿನಲ್ಲಿ ಉಣಿಕ್ತಾರ. ಮಣ್ಣಿನಲ್ಲಿ ಹೊಸ ಕುಣಿ ತೆಗೆದಂತ ಟೈಮಲ್ಲಿ ನೋಡ್ರಿ, ಹೊಸ ಕುಣಿ ತೆಗೆದಂತ ಟೈಮಲ್ಲಿ ಅವ್ರ ತಂದೆಯವ್ರು ನೋಡ್ರಿ, ಅವ್ರ ತಂದೆಯವರು ಯಾರು, ಸುರೇಂದ್ರ ರೆಡ್ಡಿ ಅವ್ರು ನೋಡ್ರಿ, ಅವ್ರ ಸುರೇಂದ್ರ ರೆಡ್ಡಿ ಅವ್ರ ತಂದೆಯವರು ಇದು ಮಾಡಿ, ಅವ್ರ ತಂದೆ ಸುರೇಂದ್ರ ರೆಡ್ಡಿ ಅವರು, ಅವ್ರ ಸುರೇಂದ್ರ ರೆಡ್ಡಿ ಅವ್ರದ್ದು ಅವ್ರ ತಂದೆಯವರು ತೀರ್ಕೊಂಡದಂತ ಟೈಮಲ್ಲಿ ಅವ್ರು ಉಣಿಕೆ ಅಲ್ಲಿ ಕಲ್ಲುಗುಡಿ ಇಟ್ಟು ಸುರೇಂದ್ರ ರೆಡ್ಡಿ ಎಷ್ಟು ಜನನ ಮರಣ ಎರಡು ಬರ್ದಾರ, ಬೇಕಾದ್ರೆ ನೀವು ಬರೇಲ್ ಗ್ರೌಂಡ್ ಅಲ್ಲಿ ನೋಡ್ಕೊಂಡ್ ಬರ್ಬೋದು. ಅವ್ರ ತಂದೆಯ ಪ್ರಕಾರ ಅವ್ರ ಹೆಣ್ಮಕ್ಳು, ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಗೋಡ ಹಾಕೊಂತಾರೆ. ಏನಂತೇಳಿ, ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ ಎಸ್ ಪಿ ಸಾಬ್ರಿದಾರು ಅವ್ರು ಬೆದರ್ಸಿ ಸುಟ್ಟು ಬಿಟ್ಟಾರ. ಇದು ಪ್ರೂಫ್ ಇಲ್ಲ, ಸಿಗಬಾರ್ದು, ಸಿಗಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅವರಲ್ಲಿ ಕೇವಲ ಒಂದೇ ಬುಲೆಟ್ ಇರ್ತಿತ್ತ, ಇನ್ನು ಬಹಳಷ್ಟು ಬುಲೆಟ್ ಕೂಡ ಅವ್ರ ದೇಹದಲ್ಲಿ ಹೋಗಿದಾವ. 5 ಬುಲೆಟ್ ಹೋಗಿದೆ ಅನ್ನೋದು ಬಾಡಿ ರೀಎಕ್ಸಾಮಿನ್ ಮಾಡ್ತಾರಂತ ಸುಟ್ಟು ಬಿಡಕ್ಕಂತ ಏನು ಅವ್ರ ತಂದೆಯವರೆಲ್ಲ ಕೂಡ ಅವ್ರ ಅಕ್ಕಂದರೆಲ್ಲ ಕೂಡ ಕುಟುಂಬದ ಕೂಡ ಕೇಳ್ಕೊಂಡ್ರಂತ್ರಿ ಪಾಪ. ಅವ್ರ ತಂದೆಯವ್ರನ್ನ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಳ್ಳೇಬೇಕಂದ್ರೆ ಸುಡ್ಸ್ಯಾರ. ನಮ್ಮ ಪ್ರಕಾರ ನಾವು ಸತ್ರೆ ಮಣ್ಣಲ್ಲಿ ಉಣಿಕ್ತಾರ, ಕೆಲವು ಮಂದಿ ಸತ್ರೆ ಅವರು ಸುಟ್ಟಾಕ್ತಾರ. ಇವ್ರ ಸಂಪ್ರದಾಯ ಪ್ರಕಾರ, ಇವ್ರು ರೆಡ್ಡಿ ಸಂಪ್ರದಾಯ ಪ್ರಕಾರ, ಇವರು ಪಾಟ್ನಾಕ್ ರೆಡ್ಡಿ ಏನೋ ರೆಡ್ಡಿಸ್ ಇದ್ದಾರೆ. ಆ ರೆಡ್ಡಿಸ್ ಪ್ರಕಾರ ಅವರು ಸುಡಲ್ಲ, ಅವ್ರ ಭೂಮಿಯಲ್ಲಿ ಉಣಿಕ್ಕಿದೆ.
ಅವ್ರ ಭೂಮಿಯಲ್ಲಿ ಉಣಿಕ್ತೆ, ಅವ್ರ ತಂದೆಯವರು ಭೂಮಿಯಲ್ಲಿ ಉಣಿಕಿದ ರಾಜಶೇಖರ್ ಅವ್ರನ್ನ ಸುಟ್ಟಿ ಹಾಕ್ಯಾರ. ಪೊಲೀಸ್ ಫೋರ್ಸ್ ಇಂದ ಅವ್ರಿಗೆ ಏನಂದ್ರೆ ಹೇಳಿದ್ರೆ ಧಮಕಿ, ನೋಡಿ ಇದೆಲ್ಲ ಆದ್ರೆ ಸರಿ ಇರಲ್ಲ, ಅವ್ರು ನಾಳೆ ನಾಡ್ದ ಏನಾಗುತ್ತೆ ಅನ್ನೋದು ಅವ್ರ ತಂದೆ ತಾಯಿಯವರೇ ಬಂದು ಹೇಳಿ, ಅವ್ರ ತಾಯಿಯವರು ಅವ್ರ ಕುಟುಂಬ ಬಂದು ಹೇಳಿಕೆ ಕೊಡ್ತದ, ಅದ್ರಲ್ಲ ಇಷ್ಟೊಂದು ಬೇಕಿತ್ತ ತಮ್ಗೆಲ್ಲರೂ ಕೂಡ. ಯಾವ ಕರ್ಬೇಕಂದ್ರೆ ಮುಚ್ಚಾಕಬೇಕಂದ್ರೆ ಅಂದ್ರೆ ಒಂದೇ ಬುಲೆಟ್ ಹೋಗಿಲ್ಲ ಅಣ್ಣ, ಒಂದೇ ಬುಲೆಟ್ ಹೋಗಿಲ್ಲ, ಸಾಕಷ್ಟು ಬುಲೆಟ್ಗಳು ಹೋಗಿದಾವ್ರೆ ಅವ್ರ ದೇಹದಲ್ಲಿ. ನಾವು ಬಹಳಷ್ಟು ಮಂದಿ ನೋಡಿದೀವಲ್ರಿ, ಬಹಳಷ್ಟು ಮಂದಿನ ನಾನು ಬಹಳ ಉದಾಹರಣೆಗಳು ಕೊಡಬಲ್ಲೆ. ಬಹಳಷ್ಟು ಮಂದಿನ ಅವ್ರು ಏನೇನ ಅಕಸ್ಮಿತವಾಗಿ ಒಂದು 10 ವರ್ಷಗಳಾದಂತ 20 ವರ್ಷಗಳಿಂದ ಅಬ್ಜೆಕ್ಷನ್ ಆದ್ರೆ ಪುನಃ ಬಾಡಿಯನ್ನು ತೆಗೆದು ರೀಪೋಸ್ಟ್ ಮಾರ್ಟಮ್ ಮಾಡ್ತಾರ. ಇಲ್ಲ ಸರ್, ಈಗ ಹಂಗಂದ್ರೆ ಮರಣೋತ್ತರ ಪರೀಕ್ಷೆನಲ್ಲಿ ಒಂದೇ ಅಂದ್ರೆ ನಾನು ವೈದ್ಯರು ಕೂಡ ಅಲ್ಲ, ವೈದ್ಯರು ಶಾಮೀಲಾಗಿರ್ಬೋದು, ಇನ್ನೊಬ್ರು ರಾಜಕಾರಣಿಗಳು ಶಾಮೀಲಾಗಿರ್ಬೋದು. ಯಾಕೆ ಸುಟ್ರು ಅನ್ನೋಂತ ಪ್ರಶ್ನೆ ನನಗೂ. ಇವಾಗ ಸುಟ್ಟಾಕಬೇಕಂದ್ರೆ ನಿಮ್ಮಲ್ಲಿ ತಪ್ಪಿರ್ಬೇಕಲ್ಲ ಅಂತ ಹೇಳ್ತೀನಿ. ಅವ್ರ ತಾಯಿಯವರು ಕೂಡ ಅವ್ರು ಕೂಡ ನೋವಲ್ಲಿದ್ದಾರ. ಇವತ್ತೇನ ನೀವು ಏನೋ ಅವ್ರು ಏನನ್ನ ಹಣ ಕೊಟ್ಟು ಸಮಾಧಾನ ಮಾಡಿ ಅವರು ಇವತ್ತು ನಿಮ್ಮ ಹತ್ರ ಹಣ ಇದೆ, ಅಧಿಕಾರ ಇದೆ, ಎಲ್ಲ ಇದ್ದಂತ ಟೈಮ್ ಸಮಾಧಾನ ಮಾಡಿ. ಇವತ್ತು ಸತ್ಯ ಅನ್ನೋದು ಇವತ್ತಿಲ್ಲ ನಾಳೆ ಹೊರಗಡೆ ಬಂದೇ ಬರುತ್ತೆ. ಯಾಕಂದ್ರೆ ಇವತ್ತಿದ್ದಂತ ಪರಿಸ್ಥಿತಿಯಲ್ಲಿ ಅವನು ಸುಡಬೇಕಾದಂತ ಪರಿಸ್ಥಿತಿ ಏನು ಬಂತು. ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ರವಿಕುಮಾರ್ ಒತ್ತಾಯ ಮಾಡಿದ್ರು, ಅರ್ಶಲ್ ಎಸ್ ಪಿ ಸಾಬ್ರು ನಮಗೆ ಫೋರ್ಸ್ ಮಾಡಿದ್ರು. ಅಲ್ಲ, ಯಾರು ನನಗಿದ್ದಂತ ಸೋರ್ಸ್, ನಾನು ಸಮಯ ಬಂದಂತ ಟೈಮಲ್ಲಿ ನಿಮಗೆ ದಾಖಲಾತಿ ಮೂಲಕ ತೋರಿಸ್ತೀನಿ. ರಾಮ್ಲೋರು ಮಾತಾಡ್ತಾ ಇದ್ದಾನೆ ಕೇವಲ ವೇಗವಾಗಿ ನನ್ನ ಸೋರ್ಸ್ ಏನಿದೆನೋ, ನನ್ನ ಸೋರ್ಸ್ ಇಸ್ ವೆರಿ ಸ್ಟ್ರಾಂಗ್. ನನ್ನ ಸೋರ್ಸ್ ಅಲ್ಲಿ ಯಾವತ್ತೂ ಫೇಲ್ ಆಗಲ್ಲ. ನನ್ನ ಸೋರ್ಸ್ ಕೇಳಕ್ಕೆ ಯಾರಿಗೆ ಪ್ರಶ್ನೆ ಇಲ್ಲ. ನನ್ನ ಎಲ್ಲಿಂದ ಬಂತು, ಏನು ಬಂತು ಅದೆಲ್ಲ ಕೂಡ ಯಾರು ಕೇಳೋ ಪ್ರಶ್ನೆ ಇಲ್ಲ. ನನ್ನ ಸೋರ್ಸ್ ಏನಿದೆ ಅದ್ರ ಪಕ್ಕಾ ಸೋರ್ಸ್ ಇದೆ ನನಗೆ. ಅಲ್ಲ ಸರ್, ಇದನ್ನ ಉನ್ನತ ಅಧಿಕಾರಿಗಳಿಗೆ ಪ್ರೊಡ್ಯೂಸ್ ಮಾಡ್ತೀರಾ ಸರ್? ಅಲ್ಲ, ಖಂಡಿತವಾಗಿ ಅದ್ರಲ್ಲಿ ಬೇರೆ ಪ್ರಶ್ನೆ ಇದೆಲ್ಲ ನೋಡಿದಂತ ಟೈಮಲ್ಲಿ ಅವರು ಸುಡಬೇಕಾಕೆ ಬಂತು. ನಾನು ಹೇಳ್ತೀನಿ, ಇವತ್ತು ಅವ್ರು ಗುಂಡೆ ಹಾರಿಸಿಲ್ಲ ಜನಾರ್ದನ್ ರೆಡ್ಡಿ ಅವ್ರಿಗೆ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೀನಿ ನೂರಾರು ಗುಂಡೆ ಹಾರಿಸಿದಂತ ಟೈಮಲ್ಲಿ ಆ ಹುಡುಗನ ಬಾಡಿ ದೇಹದಲ್ಲಿ ಒಂದೇ ಗುಂಡೆ ಹೋಗಿಲ್ಲ, ಸಾಕಷ್ಟು ಗುಂಡುಗಳು ಹೋಗಿದಾವ, ಬಹಳಷ್ಟು ಹೋಗಿದಾವ. ಹೋದಂತ ಟೈಮಲ್ಲಿ ಒಂದು ಬುಲೆಟ್ ನೋಡಿಸ್ಬೇಕನ್ನಂತ ಕಾರಣ ನೋಡಿಸಿದಾರ. ಆದ್ರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ಅವ್ರು ಸುಟ್ಟಾಕಿದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ಬೇಕನ್ನೋದು ಅವ್ರು ನಾರಾ ಭರತ್ ರೆಡ್ಡಿ ಕೊಡ್ಬೇಕಾಗಿದೆ. ಅವರೇ ಮೇನ್ ಕಲ್ಪ್ರಿಟ್ ಅಲ್ಲ, ಅವ್ರು ನಾರಾ ಭರತ್ ರೆಡ್ಡಿ ಅವ್ರು ಕೊಡ್ಬೇಕಾಗಿದೆ. ಇದಕ್ಕೆ ಕ್ಲಾರಿಫಿಕೇಶನ್. ಎಷ್ಟು ರವಿಕುಮಾರ್ ಸಾಹೇಬ್ ಹೆಂಗ್ ಬೆದರಿಸಿದ್ರಿ? ನೀವು ಬೆದರಿಸಿರೋದು ಕೂಡ, ನೀವು ಯಾರು ಬೆದರಿಸಿದ್ರೋ ಅದೆಲ್ಲ ಕೂಡ ರೆಕಾರ್ಡೆಡ್ ಇದೆ. ಯಾರು ನೀವೆಲ್ಲ ಕೂಡ ಹೆಂಗ್ ಫೋರ್ಸು ಸರ್ಪಗಾವಲು ಹಾಕಿ, ಮಾನವ ಸರ್ಪಣ ಹಾಕಿ, ಮಾನವ ಸರ್ಪಣ ಅಂತಾರಲ್ಲ, ಮಾನವ ಸರ್ಪಳಿ, ಈ ಮಾನವ ಸರ್ಪಳಿ ಹಾಕಿ ನೀವು ಹೆಂಗ ಆ ಬಾಡಿಯನ್ನು ತಗೊಂಡೋಗಿ, ಇಲ್ಲ ಈ ಕಡೆ ಹೋದ್ರೆ ನೀವು ಉಣಿಕ್ಬೇಕಾಗುತ್ತೆ, ಈ ಕಡೆ ಬಂದ್ರೆ ಸುಡಬೇಕಾಗುತ್ತೆ ಅಂತೇಳಿ ಅಲ್ಲಿ ನೋಡ್ರಿ ಶವ ಸಂಸ್ಕಾರ ಮಾಡುತ್ತ ಟೈಮಲ್ಲಿ ನಮ್ಮ ಘಾಟಿನಲ್ಲಿ ರೂಪನಗುಡಿ ಅಂತ ಘಾಟಲ್ಲಿ ಒಂದ್ ಕಡೆ ಸುಡ್ತಾರ, ಒಂದ್ ಕಡೆ ಉಣಿಕ್ತಾರ. ಇಲ್ಲ ಉಣಿಕಕ್ಕೆ ಹೋಗ್ಬೇಡ್ರಿ, ಕುಣಿತೋಡಿ ಮುಚ್ಚಿಸಿದಾರ್ರಿ. ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಕೇಳ್ಕೊಂಡಾರ, ಸ್ವಾಮಿ ದಯವಿಟ್ಟು ನನ್ನ ತಂದೆಯವ್ರನ್ನ ನಾವು ಉಣಿಕೀವಿ, ಸುಡೋದು ನಮ್ಮ ಸಂಪ್ರದಾಯ ಇಲ್ಲ ಅಂತ ಹೇಳಿ ಸುಟ್ಟು ಬಿಟ್ಟಾರ. ಹೆಂಗ್ ಸುಟ್ಟಿದಾರ ಅವರು? ತಂದೆ ಪಕ್ಕದಲ್ಲಿ ಇಡ್ಬೇಕಾದ, ತಂದೆ ಪಕ್ಕದಲ್ಲಿ ಇದು ಅಲ್ಲಿ ಬೇಕಾದ್ರೆ ಕುಣಿ ತೋಡಿದಾರ. ನಾನ್ ತಪ್ಪಾದ್ರಿಂದ ಕುಣಿ ತೋಡಿದಂತವ್ರು ಇದಾರ, ಕುಣಿ ತೋಡ್ತಾರ ನೋಡ್ರಿ. ಅವ್ರು ಒಂದು ಪಾಪ ಅಲ್ಲಿ ಇದ್ದಂತ ಏನಂತಾರ ಅವ್ರನ್ನ, ನಮ್ಮ ಶವಕಾಯಿಯವ್ರನ್ನ ಅದು ನಾವು ಸ್ಮಶಾನಗಾರರಂತ ಅವ್ರು ಕುಣಿ ತೋಡಿದಂತವ್ರು ಇದಾರ. ಅವ್ರು ಕೂಡ ಅದು ಕೂಡ ವಿಡಿಯೋ ಕೊಡ್ತೀನಿ ನಾನು, ಹೆಂಗಾಯ್ತು ಏನಾಯ್ತು ಹೆಂಗ್ ತೋಡಿದ್ರು ಎಲ್ಲ ಇತ್ತು ನನ್ನ ಹತ್ರ. ಅದಕ್ಕೋಸ್ಕರವಾಗಿ ಇದು ಕ್ಲಿಯರ್ ಆಗಿ ಇಂಟೆನ್ಷನಲಿ ಮರ್ಡರ್. ಇಂಟೆನ್ಷನಲ್ಲಿ ಏನಂದ್ರೆ ಅವರೇ ಸಾಯಿಸಿ ಅವರೇ ಕಾರ್ಯಕರ್ತ ನಮಗ್ ಕೊರಲು ಕಟ್ಟಬೇಕು, ನಮ್ಮ ರಾಜಕೀಯ ಭವಿಷ್ಯ ಅಂತ್ಯ ಮಾಡಬೇಕು ಅನ್ನಂತ ಕಾರಣದಿಂದ ಒಬ್ಬ ಅಮಾಯಕನ ಹತ್ಯೆ ಮಾಡಿದ್ದಾರೆ. ಇವ್ರು ಕೊಲೆಗಡಕರು, ಈ ಕಾಂಗ್ರೆಸ್ಸಿನ ಕೊಲೆಗಡಕ ಸರ್ಕಾರ ಇದು. ಅದಕ್ಕೋಸ್ಕರವಾಗಿ ಒತ್ತಾಯ ಮಾಡ್ತೀನಿ ನಾನು, ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾರಾ ಭರತ್ ರೆಡ್ಡಿ ಅವರು ಮಿಸ್ ಆಗಬಾರದು, ಅವ್ರು ಅರೆಸ್ಟ್ ಆಗ್ಲೇಬೇಕು. ಯಾಕಂದ್ರೆ ಇವತ್ತು ಈ ಕೃತ್ಯ ಏನಿದೆನೋ ಜನ್ಮಕ್ಕೂ ಕೂಡ ಈ ಪಾಪವನ್ನು ತೊಳ್ಕೊಳಕ್ಕೆ ಯಾರಿಂದ ಕೂಡ ಸಾಧ್ಯ ಆಗಲ್ಲ. ಅಂತ ಕೃತ್ಯ ಮಾಡಿದಾನ ಆ ಮನುಷ್ಯ. ಒಬ್ಬ ಜೀವ ತೆಗೆದಾನ, ನಾಳೆ ಎಷ್ಟು ಮಂದಿನ ಜೀವ ತೆಗೆದು ಬಳ್ಳಾರಿಯಲ್ಲಿ ಬಹಳಷ್ಟು ಷಡ್ಯಂತ್ರ ಮಾಡ್ತಾ ಇದ್ದಾನಂತ ಆ ಮನುಷ್ಯ. ಬೇರೆ ಬೇರೆಯವ್ರನ್ನ ಕೊಲ್ಲಿ ಅವರು ನಮ್ಮೆಲ್ಲ ಹಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನಂತೆ. ಹಂಗ ಆಗಬಾರದು ಭರತ್ ರೆಡ್ಡಿ. ರಾಜಕಾರಣ ಯಾವ್ದು ಶಾಶ್ವತ ಅಲ್ಲ. ಒಬ್ಬ ಮನುಷ್ಯ ಸೋಲ್ಲೇಬೇಕು ಭರತ್ ರೆಡ್ಡಿ. ನಾನು ಸೋಲ್ಬೇಕು, ನೀನು ಸೋಲ್ಬೇಕು. ಯಾರು ಗೆಲ್ಲಿಬೇಕೋ ಗೆಲ್ಲಿಲೇಬೇಕು, ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಲಿಲೇಬೇಕು. ಶಾಶ್ವತ ಅಲ್ಲ ನಮಗೆ. ನಾವೆಲ್ಲ ಕೂಡ ಈ ಭೂಮಿ ಮೇಲೆ ಬಂದಿರೋದು ದೇವರು ನಮ್ಮ ನಾಟಕ ಮಾಡಬೇಕು. ಎಲ್ಲಿ ತನಕ ನಾಟಕ ಮಾಡಬೇಕು ಅಲ್ಲಿ ತನಕ ನಾಟಕ ಮಾಡಬೇಕು. ಪುನಃ ಭಗವಂತ ಬಂದು ಆ ಯಮ ಬಂದಂತ ಟೈಮಲ್ಲಿ ನಾವ್ ಏನ್ ಕೊಟ್ಟರೆ ಕೂಡ ರೊಕ್ಕ ಐಶ್ವರ್ಯ ಅಂತಸ್ತು ಏನ್ ಕೊಟ್ಟರೆ ಕೂಡ ಒಪ್ಪಲ್ಲ. ಯಮ ಬಂದನಂದ್ರೆ ಅವ್ನು ಕರ್ಕೊಂಡೇ ಹೋಗ್ತಾನ. ಒಂದು ಜೀವ ತೆಗಿಯೋದಕ್ಕೆ ದೇವರಿಗೆ ಬಿಟ್ಟರೆ ಯಾರಿಗಿಲ್ಲ.
ಆ ರೀತಿ ನಾನು ಬಹಳಷ್ಟು ನಾನು ಕೂಡ ಹೋರಾಟದಿಂದ ಬಂದಿದ್ದು ಭರತ್ ರೆಡ್ಡಿ ಅವರೇ. ಈ ತರ ಕೊಲೆಗಳಿಕ ರಾಜಕಾರಣ, ಈ ಕೊಲೆಗಳು ಮಾಡಿ ನಾನು ರಾಜಕಾರಣ ಬೆಳೆಸ್ಕೋಬೇಕು, ಡ್ರಗ್ ಮಾಫಿಯಾ ಮಾಡಬೇಕು, ಮಟ್ಕ ದಂಧೆಗಳು ಮಾಡಬೇಕು, ನಾನು ಹೇಳಿದ್ದೆ ನಡಿಬೇಕು, ಫೀಡರ್ ಸಿಸ್ಟಮ್ ನಡಿಬೇಕಂದ್ರೆ ಬಹಳ ದಿನ ಉಳಿಯಲ್ಲ. ಅದಕ್ಕೋಸ್ಕರವಾಗಿ ನಾನು ತೀವ್ರವಾಗಿ ಆಗ್ರಹಿಸ್ತಾ ಇದ್ದೀನಿ. ರವಿಕುಮಾರ್ ಸಾಹೇಬ್ರು, ಅಡಿಷನಲ್ SP ಸಾಹೇಬ್ರು, ಇದಕ್ಕೆಲ್ಲ ಕೂಡ ಕಾರಣ ಆ DSP ಸಾಹೇಬ್ರು, ಅಡಿಷನಲ್ SP ಸಾಹೇಬ್ರು, ಅವರೆಲ್ಲ ಕೂಡ ಕಾರಣ ಆಗಿರೋ ಕಾರಣ SP ಸಾಹೇಬ್ರಂತ ಸಸ್ಪೆಂಡ್ ಮಾಡಿದ್ರಿ. ಇದೆಲ್ಲ ಕೂಡ ಬಂದು ಅವ್ರ ಹತ್ರ ಹೋಗಿ ಏನ್ ಹೇಳ್ತಾನ ಅಡಿಷನಲ್ SP ಸಾಹೇಬ್ರು, ನಿಮ್ಮ ಪರವಾಗೇ ಇದ್ದೀನಿ ಸರ್ ಅಂತಾನ. ಏನ್ ಕೊಲ್ತೀರ ಕೊಲ್ಲಿಬಿಟ್ರಿ ಅಂತಾರ. ನಮ್ ಕಡೆ ಬಂದು ನಿಮ್ಮ ಪರವಾಗೇ ಇದೀನಿ ಅಂತಾರ. ಅದು ಜಸ್ಟಿಸ್ ಅಲ್ಲ. ನಾವು ಕಾನೂನಿಗೆ ಒಂದ್ಸರಿ ವರದಿ ಹಾಕೊಂಡ ನಂತರ ಪ್ರಾಮಾಣಿಕವಾಗಿರ್ಬೇಕಾಗುತ್ತೆ. ಅವತ್ತು ಯಾವತ್ತನ ಸಿಚುವೇಶನ್ ನಮ್ ತಪ್ಪುತ್ತದೆ, ನಮ್ ಖಾಕಿ ವರದಿ ಏನು ಇವತ್ತು ಲಾ ಅಂಡ್ ಆರ್ಡರ್ ನಮ್ ಕೈ ತಪ್ಪುತ್ತೆ ಅಂದ್ರೆ ಅದು ಲಾ ಅಂಡ್ ಆರ್ಡರ್ ಕೈ ತಗೊಳ್ಳೋ ಸಲುವಾಗಿ ನಮ್ಮ ಕಾನೂನನ್ನ ರಕ್ಷಣೆ ಮಾಡ್ಕೊಳ್ಳೋ ಟೈಮಲ್ಲಿ ಯಾರ ರಾಜಕಾರಣಿಗಳು ಲೆಕ್ಕ ಮಾಡಬಾರ್ದು, ಯಾವ್ದನ್ನ ಲೆಕ್ಕ ಮಾಡಬಾರ್ದು. ಕಾನೂನನ್ನು ಕಾಪಾಡದಂತ ಅನೇಕ ಉದಾಹರಣೆಗಳು ನಾವು ನೋಡಿದ್ವಿ, ಅನೇಕ ಪ್ರಾಮಾಣಿಕವಾದಂತ ಪೊಲೀಸ್ ಅಧಿಕಾರಿಗಳು ನಾವು ನೋಡಿದ್ವಿ. ಇದಕ್ಕೆಲ್ಲ ಕಾರಣ ರವಿಕುಮಾರ್ ಸಾಹೇಬ್ರು, ನಾಳೆ ಭರತ್ ರೆಡ್ಡಿ ಅವರು, ಅವರೆಲ್ಲರೂ ಇರೋ ಕಾರಣ ಅವ್ರು ಅಮಾನತ ಆಗಬೇಕು, ಅವ್ರು ಜೈಲಿಗೆ ಕಳಿಸ್ಬೇಕನ್ನಂತ ಒತ್ತಾಯ ಮಾಡ್ತೇನೆ. ಈಗ ರವಿಕುಮಾರ್ ಹೋಗಿದ್ರು ಅಂತ ಹೇಳ್ತಾರೆ, ಹೇಳಿದ್ರಲ್ಲಿ. ಹೌದು ಸರ್. ಈಗ 3-5 ಬ್ಲಡ್ ಓದುವ ಅಂತ ಹೇಳ್ತಾರೆ. ಅಂದ್ರೆ ಏನು ಪ್ರಭಾವ ಬರೋಕೆ ಹೋಗ್ತಾ ಇಲ್ಲ, ಅವರು ಪ್ಲಾಂಟೇನ್ ಸರ್ ಸಾಹೇಬ್ರೆ ಅಲ್ಲ, ಈ ವೋಟ್ ಮಾಡೋದ್ರಲ್ಲಿ ಅಲ್ಲಲ್ಲ ಪೋಸ್ಟ್ ಮಾರ್ಟಮ್ದಲ್ಲಿ ಅಲ್ಲ ಸರ್. ಅವ್ರು ಏನಂತ ಹೇಳಿದ್ರೆ ಭರತ್ ರೆಡ್ಡಿ ಅವರು ಎಲ್ಲವನ್ನು ಕೂಡ ಹಾಕೊಂಡು 2,000 ಮಂದಿನ ಗುಂಪಾಗಿ ಕುಡಿಸ್ಕೊಂಡು ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಅಟ್ಯಾಕ್ ಏನಿದನೋ ನಾನು ಓಪುಡಿಯಿಂದ ವಾಪಸ್ ಆಗೋಳಗಡೆ ಮುಗಿಸಿ ಬಿಡ್ಬೇಕಂತ ಪ್ಲಾನ್ ಮಾಡ್ಕೊಂಡಾರ. ಅಲ್ಲಿ ಏನಾಗಿದೆ ಭಗವಂತ ಅಷ್ಟೊಳಗಡೆ ನಮ್ಮವ್ರು ಕೂಡ ಬಂದಾರ ನೋಡಿ. ನಾನೇನು ಇವತ್ತು ಬಳ್ಳಾರಿಯಲ್ಲಿ ಹೊಸ ರಾಜಕಾರಣ ಮಾಡ್ತಾ ಇಲ್ಲ. ರಾಮ್ಲವ್ರಿಗೆ ಪೆಟ್ಟು ಬಿದ್ದಿತ್ತಂದ್ರೆ ಎಲ್ಲಾ ಟಿವಿ ಚಾನೆಲ್ಗಳು ಬಂದ ತಕ್ಷಣ ಏನ್ ಮಾಬು ಓಡಿ ಬರ್ತಾರೆ, ಸಣ್ಣ ಸಣ್ಣ ಹುಡುಗಿಯರು ಓಡಿ ಬರ್ತಾರ, ಸಣ್ಣ ಸಣ್ಣ ಹೆಣ್ಮಕ್ಳು ಓಡಿ ಬರ್ತಾರ, ಮುದುಕರು ಓಡಿ ಬರ್ತಾರ. ಹೆಂಗ್ರಿ ಅವ್ರು ಏನ್ 5 ನಿಮಿಷ ಒಳಗಡೆ ಗಾಡಿ ಸಿಗ್ತಾರೆ. ನಮ್ಮವ್ರು ಕೂಡ ಪಾಪ ಅವ್ರು ಏನ್ ಮಾಡಿ ರಾಮ್ಲು ಸುತ್ತೋಗಿದ್ದಾನೆ ಅಂದ್ಕೊಂಡು ಜನಾರ್ದನ್ ರೆಡ್ಡಿ ಅವರಿಗೆ ಗೋಲಿ ಹಾಕಿದಾರೆ ಅಂತ ತಿಳ್ಕೊಂತ ಒಬ್ರ ಮೇಲೆ ಒಬ್ರು ಆಗಿರ್ತಾರ್ರಿ. ಅಂತ ಟೈಮಲ್ಲಿ ಮಾವು ಬಂದಿತ್ತು. ಅಂತ ಟೈಮಲ್ಲಿ ಅವರು ಅಡಿಷನಲ್ SP ಸಾಹೇಬ್ ನನ್ಗೆ ಇನ್ನೊಂದು ಏನು ಕಿವಿಯಾಗಿ ಕೇಳ್ತಂದ್ರೆ, ಅಡಿಷನಲ್ SP ಸಾಹೇಬ್ ಬಂದ ತಕ್ಷಣ ನಾನು ಏನೋ ಹೇಳಿದ್ರು, ಇಷ್ಟೊಂದು ಗಲೀಬಾಗಿದ್ದೀರಿ, ಏನ್ರಿ ನೀವೆಲ್ಲ ಕೂಡ ಕಂಟ್ರೋಲ್ ಮಾಡಕ್ಕಲ್ಲ ಅಂದ್ರೆ ನೀವೇ ಕಳಿಸಿದ್ರಲ್ಲಿ ನಾನು ಒಬ್ರಿಗೆ ಅಂತಾರೆ. ಅದು ನೆನಪೈತೇನೆ ಜನಾರ್ದನ್ ರೆಡ್ಡಿ ಗೊತ್ತಿಲ್ಲ. ಇಲ್ಲಿ ನೀವೇ ಕಳಿಸಿದ್ದು, ಅಕಸ್ಮಿತವಾಗಿ ನಾನು ಇಲ್ಲಿದ್ದರಿಗೆ ಆಗ್ತಿದ್ದಿಲ್ಲ ಅಂತ. ನೋಡ್ರಿ, ನೀನ್ ಬಂದಿರೋದೇ ಲೇಟಾಗಿ ಬಂದಿ. ನಿನ್ನ ಮನೆಗೆ ಈ ಘಟನೆಗೆ ಆದಂತ ಪ್ಲೇಸ್ 1 ಕಿಲೋಮೀಟರ್ ಒಳಗಡೆ ಇದ್ರಿ. ನೀವು ಮನಸ್ಸು ಮಾಡಿದ್ರೆ ಈ ಘಟನೆ ಆಗಿದ್ದು 7 ಗಂಟೆ ಪಾಸ್ ನಡೀತಾ ಇತ್ತು. ನೀವು ಬಂದಿರೋದು ಎಷ್ಟು ಗಂಟೆಗೆ ಬಂದಿರಿ? 9-9:30 ಬಂದಿರಿ. 9:30 ಬಂದ ತಕ್ಷಣ ಅವ್ರು ಬರ್ತಾ ಇದಾರ MLA ಸಾಬ್ರ ಅಂದ ತಕ್ಷಣ ನನ್ವೇಲಿ ಬರುತ್ತೆ, ನೀವು ತಪ್ಪಿಸ್ಕೊಂಡು ಕಾಲ್ ಕೆತ್ಕೊಂಡು ಓಪಿಡಿಗೆ ಹೊಂಟೋಗ್ಬಿಟ್ರಿ. ಅವ್ರಿಗೆ ಹೇಳಿದ್ರೆ ನೀವು ಮುಗಿಸ್ಬಿಟ್ರಿ ಅಂತೇಳಿ. ಇವೆಲ್ಲ ಗೊತ್ತಾಯ್ತದ ಕುಮಾರ್ ಸಾಬ್ರೆ. ನೀವು ಕಣ್ಮುಚ್ಕೊಂಡು ಬೇಕು ಕಾಲು ಕುಡಿತಂದ್ರೆ ಯಾರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ ಸಾಬ್ರೆ. ನಾವು ಕೂಡ ಎಕ್ಸ್ಪೀರಿಯನ್ಸ್ ಇದ್ವಿ. ನೀವೇನು ರಾಜಕಾರಣ ನೋಡ್ಕೊಂಡು ನೀವೆಲ್ಲ ಮುಖ್ಯಮಂತ್ರಿಗಳು ನೋಡ್ಕೊಂಡು ಏನು ಬಂದಿಯೋ, ನಾನುಗಳು ಒಂದೇ ಸಾರಿ ಬಂದಂತವಲ್ಲ, ನಾನು ಕೂಡ ಎಲ್ಲ ನೋಡಿದ್ದಾವೆ. ಇವತ್ತಿಲ್ಲ ನಾಳೆ ಅವತ್ತಂತೂ ನೀನು ಬೇರೆ ಬೇರೆ ಕಾರಣಗಳಿಂದ ತಪ್ಪಿಸ್ಕೊಂಡಿದ್ದೆ. ನೀವು ಕೂಡ CBIಗೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ. ಭಾರತೀಯ ಜನತಾ ಪಾರ್ಟಿನ ನಮ್ಮ ಅಧ್ಯಕ್ಷರಂತ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಒತ್ತಾಯ ಮಾಡಿದಾರ, ಜನಾರ್ದನ್ ರೆಡ್ಡಿ ಅವರು ಕೂಡ ಒತ್ತಾಯ ಮಾಡಿದಾರ, ನಮ್ಮ ಹಿರಿಯ ನಾಯಕರೆಲ್ಲ ಕೂಡ CBI ಕೊಡ್ಬೇಕನ್ನೋ ಒತ್ತಾಯ ಮಾಡಿದಾರ. CBI ಕೊಟ್ಟಂತ ಟೈಮಲ್ಲಿ ನೀವು ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿರೋದು ಗೊತ್ತಾಗುತ್ತೆ, ಯಾವ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರೋದು ಗೊತ್ತಾಗುತ್ತೆ, ಯಾರು ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದು ಗೊತ್ತಾಗುತ್ತೆ, ಎಲ್ಲೆಲ್ಲಿ ಕುಡಿದಿದ್ರಿ, ಯಾವ್ಯಾವ ವೆಪನ್ಸ್ ಇಟ್ಕೊಂಡಿದ್ರಿ ಗೊತ್ತಾಗುತ್ತೆ. ಇವತ್ತು ವೆಪನ್ಸ್ ಕುಡಿದಂತ ಯಾವ್ಯಾವ ಬುಲೆಟ್ಗಳು, ಯಾವ್ಯಾವ ನೀವು ಇವತ್ತು ಎಷ್ಟು ಮಂದಿ ಅರೆಸ್ಟ್ ಮಾಡಿದ್ರಿ, ನಮ್ಮೂರು ಎಷ್ಟು ಮಂದಿನ ಸುಮಾರಾಗಿ BJP 14 ಮಂದಿ ಮಾಡಿದ್ರಿ, 12 ಮಂದಿ ಕಾಂಗ್ರೆಸ್ ಅವರು ಮಾಡಿದ್ರಿ. ಇವತ್ತು ಸುಮಾರಾಗಿ ಹತ್ತತ್ರ 4 ಪಿಸ್ತೂಲ್ನ ನೀವು ಸ್ವಾಧೀನ ಪಡಿಸ್ಕೊಂಡಿದ್ರಿ. ಒಂದು ದೊಡ್ಡ ಗನ್ನು ಅಂದ್ರೆ ಈ ಬಂದೂಕು, ಅದನ್ನ ನೀವು ಸ್ವಾಧೀನ ಪಡಿಸ್ಕೊಂಡಿದ್ರಿ. ನಮ್ಮ ಹತ್ರ ಇವತ್ತು ಇಲ್ಲಿ ತನಕ ಗುಂಡುಗಳು ಸಿಕ್ಕಿರೋದು 10 ಗುಂಡುಗಳು ಸಿಕ್ಕಿದ್ವು. 10 ಗುಂಡುಗಳು ಸಿಕ್ಕಿದ ನಂತರ ಇನ್ನ ಇವತ್ತು ಕೂಡ ಕೆಲವೊಂದು ಗುಂಡುಗಳು ಸಿಕ್ಕಿದಾವ. ಇವತ್ತು 2 ಗುಂಡುಗಳು ಸಿಕ್ಕಿದಾವ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಆ ಹುಡುಗನಿಗೆ, ರಾಜಶೇಖರ್ಗೆ ಆ ಟೊಪಿಗಳು ಸಿಗ್ತಾ ಇದಾವ. ಕೆಲವೊಂದು ಟೊಪಿಗಳು ಇಲ್ಲ, ಒರಿಜಿನಲ್ ಗುಂಡೆ ಸಿಗ್ತಾ ಇದಾವ, ಪರವಾಗಿಲ್ಲ. ಆಕಸ್ಮಿಕವಾಗಿ ಅವ್ರು ಗುಂಡಾರಿಸಿಯನ್ನ ಆ ಟೊಪಿಗೆ ಜೋಬೆಲ್ ಇಟ್ಕೊಂಡು ಹೋದ್ನ ಟೊಪಿಗೆ ಒಂದಿಬ್ಬರು ಸಿಕ್ಕಿದೆ. ಟೊಪಿಗೆ ಜೋಬೆಲ್ ಇಟ್ಕೊಂಡದ್ರ ಪೊಲೀಸರಿಗೆ ಹೋಗಿ ವಂಚನೆ ಮಾಡ್ತಿದ್ರು. ಬಾಂಬ್ ಸ್ಕ್ವಾಡ್ ಎಲ್ಲ ಬಜಾರ್ ಐತಲ್ಲ, ಅಲ್ಲಲ್ಲ, ಆ ಲೈನಲ್ಲೆಲ್ಲ ಹುಡುಕಾಟ ಆಗ್ತದೆ. ಮತ್ತೆ ಈ ಕಡೆ ಹುಡುಕಾಟ ಮಾಡಿದ್ರೆ ಆ ಕಡೆ ಹುಡುಕಾಟ ಮಾಡಕ್ ಪ್ರಯತ್ನ ಮಾಡ್ತೇವೆ. ನಾನೇನು ಬಜಾರ್ ಆಗಿರೋ ಟೈಮ್ನಲ್ಲಿ ಎಷ್ಟು ನೋಡ್ಬೇಕಾಗತ್ತೆ ನೋಡ್ರಿ. ಸಿಕ್ಕಾಪಟ್ಟೆ ಆರಿಸಿದಾರೆ. ಒಂದು ಸಿಕ್ಕಿರೋದು ನಾನು ಹ್ಯಾಂಡ್ ಓವರ್ ಮಾಡಿರೋದು 3
ಆ ನಂತರ ನಿನ್ನೆ 2 ಸಿಕ್ಕಿದೆ ಬುಲೆಟ್ಗಳು, 5. ಹಾಂ. ಇವತ್ತು 2 ಸಿಕ್ಕಿರುವಂಥದ್ದು, 7 ಬುಲೆಟ್ ಸಿಕ್ಕಿದೆ. ಕೇವಲ ಗುರುಚರಣ್ ಅವರು ಸೆಕ್ಯೂರಿಟಿ ಒಂದೇ ಅಲ್ಲ, ನಮ್ಮ ಉಳಿದಿರೋ 4 ಮಂದಿ ಗನ್ಮ್ಯಾನ್ಗಳು ಫೈರ್ ಮಾಡ್ತಾರೆ. 4 ಮಂದಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಅವರು ಒಬ್ಬ ಗನ್ಮ್ಯಾನ್ ಒಬ್ಬರೇ ಫೈರ್ ಮಾಡಿರೋದು, ಅವರೇ ಫೈರ್ ಮಾಡಿರೋದು, ನನಗೆ ಯಾವ ಅಲ್ಲ. ಅವ್ರು ನಾನು ಏನ್ ಹೇಳ್ತೀನಿ, ಅವ್ರ ದೇಹದಲ್ಲಿ ಇನ್ನ ಬುಲೆಟ್ ಇದಾವ, ಅವ್ರ ದೇಹದಲ್ಲಿ ಇನ್ನ ಬುಲೆಟ್ ಇದಾವ, ಅದಕ್ಕೆ ಸುಟ್ಟು ಅದಕ್ಕೆ ಸುಟ್ಟು ಬಿಟ್ಟಿರೋದು. ಹಿಂಗೆಲ್ಲ ಮಾಡಿ ಇವತ್ತಿನ ಪ್ರಾಮಾಣಿಕರಿರ್ತಾರ ನೋಡ್ರಿ. ಈ ಚಾಪ್ಟರ್ 6 ಚಾಪ್ಟರ್ ಅಲ್ಲಿ ಬರೀತಾರೆ, ಏನ್ ಬರೀತಾರೆ 6 ಚಾಪ್ಟರ್ ಅಲ್ಲಿ ಎಲ್ಲ ಕೊಡ್ತಾರೆ. ಇದೆಲ್ಲ ಫೋಟೋಗಳೆಲ್ಲ ನೋಡಿಸ್ತೀನಿ. 6 ಚಾಪ್ಟರ್ ನಾನು ಓದ್ತೀನಿ ನೋಡ್ರಿ. ಇಲ್ಲೆಲ್ಲ ಇದೆಲ್ಲ ನೋಡಿದಂತ ಟೈಮಲ್ಲಿ ಆ 6 ಚಾಪ್ಟರ್ ಓದ್ತೀನಿ ನೋಡ್ರಿ. 6 ಚಾಪ್ಟರ್ ದಲ್ಲಿ ಹಿಂಗ್ ಬರೀತಾರೆ, 6ನೇ ಬೇಡಿಕೆಯಲ್ಲಿ 6ನೇ ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಮನೆ ಕಾಂಪೌಂಡ್ ಒಳಗಿನಿಂದ ಬಂದೂಕುಗಳಿನಿಂದ ಗುಂಡುಗಳನ್ನು ಶಾಸಕರು ಶಾಸಕರು ಗುರಿ ಮಾಡಿಕೊಂಡು ಅವ್ರು ಗುಂಡುಗಳು ಹಾರಿಸಿದ್ರು ಅಂತ ಹೇಳಿದಾರೆ. ಅದನ್ನು ಕಂಡು ಕಾಂಗ್ರೆಸ್ ಕಾರ್ಯಕರ್ತರು ಆತಂಕಗೊಂಡರು. ಬಹಳಷ್ಟು ಜನರು ಕೆಳಗೆ ಬಿದ್ದರು, ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಚದುರಿದರು. ಶಾಸಕರ ಕಡೆ ಬರುವ ಹಲವಾರು ಬಿಜೆಪಿ ಗುಂಡಗಳು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಮ್ಮ ಮೇಲೆ ಷಡ್ಯಂತ್ರ ಕಲ್ಲು ತೂರಾಟವನ್ನು ಅಷ್ಟರಲ್ಲೇ ಪೊಲೀಸರು ಮಧ್ಯಪ್ರವೇಶಿಸಿ ರಕ್ಷಣೆ ನೀಡಿದ್ದಾರೆ. ಆದರೂ ಸಹ ಬಿಜೆಪಿ ಗುಂಡಗಳು ನಿರಂತರವಾಗಿ ದಾಳಿ ನಡೆಸಿದ್ದಾರೆ. ಹಲವಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಡೊಳ್ಳೆಗಳಿಂದ ಬಡಿಗೆಗಳಿಂದ ಬಂದು ನಮಗೆ ಗಾಯಗೊಳಿಸಿದ್ದಾರೆ, ಕಲ್ಲುಗಳು ತೂರಾಟ ಮಾಡಿದ್ದಾರೆ. ಗುಂಡಗಳು ಎಲ್ಲ ಕೂಡ ನಮ್ಮ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿದ್ದು ಪ್ರಾಣವನ್ನು ಕೂಡ ನಾವು ಕಾಪಾಡ್ಕೊಂಡಂತ ಸ್ಥಿತಿಯಲ್ಲಿ ಇದ್ದಿಲ್ಲ, ನಮ್ಮನ್ನು ಪ್ರಾಣ ತಗೊಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಅಷ್ಟರೊಳಗಡೆ ನಾರಾ ಭರತ್ ರೆಡ್ಡಿ ಶ್ರೀಕೃಷ್ಣ ಪರಮಾತ್ಮ ತರ ಅವ್ರು ಬಂದ್ರು, ನಮ್ಮನ್ನೆಲ್ಲ ಕೂಡ ಕಾಪಾಡಿದ್ರು ಅನ್ನೋ ರೀತಿಯಲ್ಲಿ 9-10ನೇ ಕಾಲದಲ್ಲಿ ಕೊಡ್ತಾರೆ ನೋಡ್ರಿ. ಎಷ್ಟು ನಾಟಕ ಕಂಪನಿ ನೋಡ್ರಿ, ಎಷ್ಟು ನಾಟಕ ಅಂದ್ರೆ ಸೇಮ್ ನೋಡ್ರಿ, ಸೇಮ್ ಸಿನಿಮಾ ಸಾಕ್ಷಿ ಸೇಮ್ ನಾಟಕ ಕಂಪನಿ ತರ ನೋಡ್ರಿ. ಅವ್ರು ಯಾವ ರೀತಿಯಲ್ಲಿ ಏನು ಎತ್ತ ಎಲ್ಲ ನಾಟಕ ಕಂಪನಿ ತರ ಸಿನಿಮಾ ಅನ್ಕೊಂಡ್ಬಿಟ್ಟಾರ್ರಿ. ಈ ಸಿನಿಮಾ ತರ ಏನ್ ಇವತ್ತು 3 ಗಂಟೆ ಒಳಗೆ ಸಿನಿಮಾ ಮುಗಿತದ ನೋಡ್ರಿ, ಹಂಗ ಅನ್ಕೊಂಡ್ಬಿಟ್ಟಾರ. ಜೀವನ ಹಂಗ ಮುಗಿಯಲ್ರಿ. ನಿಮ್ಮ ಪ್ರತಿಯೊಂದು ಜೀವನ ಏನಿದೆನೋ ಇವತ್ತಿನಿಂದ ನೀವು ನೆನ್ಪಿಡ್ಕೊಳ್ರಿ. ನೀವೇನ್ ಇದನ್ನ ಸುಳ್ಳನ್ನು ಸತ್ಯ ಮಾಡ್ಬೇಕಂದ್ರೆ ಹೊಂಟಿರಲ್ಲ, ಪ್ರತಿಯೊಂದು ಮಿನಿಟ್ ನಿಮ್ಮನ್ನ ಕಾಡ್ತೀವಿ ನಾವು. ಪ್ರತಿಯೊಂದು ಮಿನಿಟ್ ನಾವು ಏನು ಕಾನೂನು ಪ್ರಕಾರ ನಾವೇನು ನಿಮ್ಮನ್ನ ಇದನ್ನ ಈ ರೀತಿಯಲ್ಲಿ ಪ್ರೂವ್ ಮಾಡ್ಬೇಕು ಅಂತ ಎಲ್ಲ ದಾಖಲಾತಿ ನಮ್ಮ ಹತ್ರ ಇದಾವ. ನಾನು ಎಲ್ಲಿ ಸಬ್ಮಿಟ್ ಮಾಡ್ಬೇಕು ಅಲ್ಲಿ ಮಾಡ್ತೇನೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.